ಮಕ್ಕಳು ಯಾವಾಗಲೂ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅಂತ. ದಟ್ ಈಸ್ ಅ ಮಿತ್. ಯಾಕೆ ಕೇಳಲ್ಲ ಗೊತ್ತಾ? ವೆನ್ ಪೇರೆಂಟ್ಸ್ ಆರ್ ನಾಟ್ ಅಥೆಂಟಿಕ್, ದೇ ಆರ್ ಡೂಯಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ಕಿಡ್ಸ್ ನೋಸ್ ದಟ್ ದೇ ಆರ್ ಡೂಯಿಂಗ್ ಮಿಸ್ಟೇಕ್. ಮನಿ, ಟೆಕ್ನಾಲಜಿ ಮತ್ತು ಆಪರ್ಚುನಿಟಿ ಜಾಸ್ತಿ ಆದರೂ, ಕರೆಕ್ಟ್? ಸೊ ಸ್ಟ್ರೆಸ್, ಎನ್ಸೈಟಿ ಮತ್ತು ಲೋನ್ಲಿನೆಸ್ ಯಾಕೆ ಜಾಸ್ತಿ ಆಗುತ್ತಿದೆ? ಸಮ್ವೇರ್ ಅದು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ, ಫ್ಲ್ಯಾಶಿ ಆಗಿರುತ್ತೆ, ತುಂಬ ಏನೋ ಒಂದು ಕನಸು, ನಾವೇನೋ ಅಚೀವ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಎಲ್ಲಿ ಆ ಒಂದು ಸೋರ್ಸಿಂಗ್ಗೆ ನಾವು ಕನೆಕ್ಟ್ ಆಗಲ್ಲ, ದಟ್ಸ್ ವೇರ್ ವಿ ಫೀಲ್ ದಟ್ ಎಮೋಷ್ನಲ್ ಡಿಸ್ಕನೆಕ್ಟ್ ಆಗುತ್ತೆ. ಆಮೇಲೆ ಎಲ್ಲೊಂದು ಕಡೆ ಡಿಪ್ರೆಷನ್ನು, ಆಲ್ ದೀಸ್ ನ್ಯೂ ADHD ಇದೆಲ್ಲ, ಐ ಮೀನ್ ಇಟ್ಸ್ ಆಲ್ ರಿಲೇಟೆಡ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್. ಸೊ ಮೇನ್ ಥಿಂಗ್ ಇಸ್ ಡಿಸ್ಕನೆಕ್ಷನ್ ಫ್ರಮ್ ದ ಸೋರ್ಸ್. ಸೊ ಇನ್ನು 5 ಇಯರ್ ನಂತರ ನೇಚರ್ ಪ್ರೀನಿಯರ್ ಮೂವ್ಮೆಂಟ್ ಕಮ್ಯುನಿಟಿ ಆಗುತ್ತಾ, ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತಾ, ಅಥವಾ ಲೈಫ್ ಸ್ಟೈಲ್ ರಿವಲ್ಯೂಷನ್ ಆಗುತ್ತಾ? ಆಮೇಲೆ ನೇಚರ್ಪ್ರೂನರ್ದು ಒಂದು ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ಒನ್ಸ್ ಅ ಪರ್ಸನ್ ಬಿಕಮ್ಸ್ ಅ ನೇಚರ್ಪ್ರೂನರ್, ಈ ಕಾಂಟ್ ಅಂಡು, ಈ ಕಾಂಟ್ ಅನ್ಸಿ, ಈ ಕಾಂಟ್ ಅನ್ಲಿಯರ್. ಸಿ ಐದರ್ ಯು ಲೀವ್ ಅ ಲೈಫ್ ವೇರ್ ಯು ಆರ್ ಇನ್ ಜಂಕ್, ಫಿಯರು ಅದರಲ್ಲಿ ಇರ್ಬೋದು, ಇನ್ನೊಂದು ಕಡೆ ನೇಚರಿಗೆ ಎಲೈನ್ ಆಗಿ ಇರ್ಬೋದು. ಭಜನ್ ಸರ್, ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಊಟ ಆಯ್ತಾ? ಊಟ ಆಯಿತು. ಸ್ಟೇಬಲ್ ಕರಿಯರ್ ಬಿಟ್ಟು ಕಾಫಿ ಪ್ಲಾಂಟೇಶನ್ನಲ್ಲಿ ರಿಸಾರ್ಟ್ ಬಿಲ್ಡ್ ಮಾಡುವ ರಿಸ್ಕ್ ಯಾಕೆ ತಗೊಂಡ್ರಿ ಸರ್? ಸ್ಟೇಬಲ್ ಕೆರಿಯರ್ ಅಂತ ಹೇಳಿದ್ರೆ, ನಾನು ಆ ಒಂದು ಕೆರಿಯರಲ್ಲಿ ಏನಿತ್ತು, ನಂದು ಪೀಕ್ ಸಿಂಗಾಪುರಲ್ಲಿ 26th ಫ್ಲೋರು, ಗ್ರ್ಯಾಂಡ್ ಕ್ಯಾಪ್ಟನ್ ಹೋಟೆಲು, ಅದ್ರ ಮೇಲೆ ನಿಂತ್ಕೊಂಡು ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಮೈ ಲೈಫ್. ತುಂಬ ಖುಷಿ ಆಗ್ತಾ ಇತ್ತು. ಸೊ ಮಾಮ್ ವಾಸ್ ಹ್ಯಾಪಿ, ಡ್ಯಾಡ್ ವಾಸ್ ಹ್ಯಾಪಿ, ಸೊಸೈಟಿಗೆಲ್ಲ ಖುಷಿಯಾಗಿದೆ. ಮಗ ಏನೋ ಹೋಗ್ಬಿಟ್ಟು ಕಾರ್ಪೊರೇಟಲ್ಲಿ ಜಾಯ್ನ್ ಆಗಿದ್ದಾನೆ ಅಂತ, ಸಿಂಗಾಪುರಿಗೆ ಹೋಗಿದ್ದಾನೆ. ಈ ಕಡೆ ಇಂಡಿಯನ್ ರುಪೀಸ್ ಸ್ಯಾಲ್ರಿ, ಅಲ್ಲಿ ನೋಡಿದ್ರೆ ಸಿಂಗಾಪುರಿಯನ್ ಡಾಲರ್ ಸ್ಯಾಲ್ರಿ, ಓಡಾಡೋಕ್ಕೆ ಗಾಡಿಗಳು, ಐ ಮೀನ್ ಎವ್ರಿಥಿಂಗ್, ಆಲ್ ಕಂಫರ್ಟ್, ಲಕ್ಸುರಿ ಎಲ್ಲ ಇದೆ. ಸರಿ, ಖಂಡಿತ. ಬಟ್ ಎವ್ರಿಬಡಿ ವಾಸ್ ಹ್ಯಾಪಿ. ಬಟ್ ಮೀ ಬೀಯಿಂಗ್ ಫ್ರಮ್ ಅ ಪ್ಲೇಸ್ ಲೈಕ್ ಕೂರ್ಗ್, ಐ ವಾಸ್ ನಾಟ್ ಹ್ಯಾಪಿ. ಯಾಕೆ ಸರ್? ಯಾಕೆ ಅಂತ ಹೇಳಿದ್ರೆ, ಐ ವಾಸ್ ಜಸ್ಟ್ ರನ್ನಿಂಗ್ ಫಾರ್ ದೆಮ್. ಅವರಿಗೆ ನಾನು MBA ಮಾಡಬೇಕಿತ್ತು, ಅವ್ರಿಗೆ ನಾನು ಡಿಗ್ರಿ ಮಾಡಬೇಕಿತ್ತು, ಅವ್ರಿಗೆ ನಾನು ಏನೋ ಸಮ್ವೇರ್ ದಟ್ ಜಾಬು, ಕಾರ್ಪೊರೇಟ್ ಲೈಫು ಆ್ಯಂಡ್ ಆಲ್ ದಟ್. ಬಟ್ ನನಗೆ ಒಳಗಡೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನನಗೇನಾಗಬೇಕು ಅದಾಗಲಿಲ್ಲಲ್ಲ. ಸೊ ದಿಸ್ ಈಸ್ ನಾಟ್ ಮೈ ಪಾತ್, ದಿಸ್ ಈಸ್ ಮೈ ಮಾಮ್ಸ್ ಆ್ಯಂಡ್ ಡ್ಯಾಡ್ಸು, ಸೊಸೈಟಿ ಎಲ್ಲ ಸೇರ್ಕೊಂಡು ಮಾಡಿರೋದು. ಬಟ್ ಐ ರೆಸ್ಪೆಕ್ಟ್ ದಟ್. ಬಟ್ ಎಲ್ಲೋ ಒಂದು ಕಡೆ ದಟ್ ವಾಸ್ ನಾಟ್ ಮೀ ಸ್ಟ್ಯಾಂಡಿಂಗ್ ದೇರ್. ಸೊ ಅಲ್ಲಿ ಆ 26th ಫ್ಲೋರಲ್ಲಿ ಐ ರಿಯಲೈಸ್ಡ್, ನೋ, ಐ ಥಿಂಕ್ ಇಲ್ಲಿ ತನಕ ಐ ಫಾಲೋಡ್ ವಾಟ್ ಎವರ್ ದೇ ಹ್ಯಾವ್ ಟೋಲ್ಡ್, ಬಟ್ ವಿತೌಟ್ ಹರ್ಟಿಂಗ್ ದೆಮ್. ನೌ ವಿತ್ ದ ಸೇಮ್ ಥಿಂಗ್ ಐ ವಿಲ್ ಟೇಕ್ ಅ ಡಿಫ್ರೆಂಟ್ ಪಾತ್. ಎಲ್ಲಿ ನನಗೆ ನಾನು ಹೂ ಆಮ್ ಐ, ವಾಟ್ ಈಸ್ ಮೈ ಜರ್ನಿ, ವಾಟ್ ಈಸ್ ಮೈ ಪರ್ಪಸ್ ಅಂತ ಕಂಡಿಡ್ಕೊಂಡು, ದೆನ್ ಐ ಡಿಸೈಡ್ ಟು ಬಿಲ್ಡ್ ಸಮಥಿಂಗ್ ವೆರಿ ಪವರ್ಫುಲ್ ಇನ್ಸೈಡ್ ದ ಕಾಫಿ ಪ್ಲಾಂಟೇಶನ್. ನೌ ಯು ಫೈಂಡ್ ದ ಪರ್ಪಸ್? 100%. ಮೈ ಸೆಕೆಂಡ್ ಬರ್ತ್ ಇಸ್ ಡನ್. ವೆನ್? ಮೇಬಿ ಐ ವುಡ್ ಸೇ ಆಲ್ಮೋಸ್ಟ್ 4-5 years ಇಟ್ಸ್ ಡನ್. ಬಟ್ ಸೆಕೆಂಡ್ ಬರ್ತ್ ಅಂದಾದ್ಮೇಲೆ ಮಗು ಬೆಳಿಬೇಕಲ್ಲ, ದೊಡ್ಡದು. ಐ ವಾಸ್ ಜಸ್ಟ್ ಕ್ರಾಲಿಂಗ್ ಆ್ಯಂಡ್ ಆಲ್ ದಟ್. ನೌ ಐ ಆಮ್ ಲೈಕ್ ಸ್ಟೂಡ್, ಐ ಆಮ್ ಓಕೆ. ಬಟ್ 5 years ಬ್ಯಾಕ್ ಐ ಫೌಂಡ್ ಮೈ ಸೆಕೆಂಡ್ ಬರ್ತ್. ಸೊ ಮನಿ, ಟೆಕ್ನಾಲಜಿ ಮತ್ತು ಆಪರ್ಚುನಿಟಿ ಜಾಸ್ತಿ ಆದರೂ, ಕರೆಕ್ಟ್? ಸೊ ಸ್ಟ್ರೆಸ್, ಎನ್ಸೈಟಿ ಮತ್ತು ಲೋನ್ಲಿನೆಸ್ ಯಾಕೆ ಜಾಸ್ತಿ ಆಗುತ್ತಿದೆ? ದಟ್ಸ್ ಅ ವೆರಿ ಆಸ್ ಪರ್ ಯುವರ್ ಎಕ್ಸಾಂಪಲ್, ಯಾ ಬಿಕಾಸ್ ದ ಸೇಮ್ ಥಿಂಗ್ ಸಿಂಪಲ್ ಟು ಯು. ಸೇಮ್ ಥಿಂಗ್. ಏನಾಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಈಗ ಒಂದು ಡ್ರೋನ್ ಥರ, ಡ್ರೋನಲ್ಲಿ ನಾವು ಹೇಗೆ ಒಂದು ಬೇಸಿಂದ ಬಿಟ್ಟು, ನಮ್ದೊಂದು ಜಾಯ್ಸ್ಟಿಕ್ನ ಬಿಟ್ಟು ಹೋಗ್ಬಿಡ್ತೀವಿ ಡ್ರೋನ್. ಎಷ್ಟು ಹೋದ್ರೂ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಅಲ್ಲ. ಸೊ ನಮ್ಗೆ ಏನಾಗ್ತಾ ಇದೆ, ವೆನ್ ವಿ ಗೆಟ್ ಇನ್ ಟು ಕಾರ್ಪೊರೇಟ್, ನಮ್ಮದು ಈ ಸೋರ್ಸ್ ಏನಿದೆ ಬಿಟ್ಬಿಡ್ತೀವಿ. ನಾವು ಹುಟ್ಟಿರೋ ಜಾಗ, ನಾವು ಬೆಳೆದಿರೋ ಜಾಗ, ಪರಿಸರ, ಆ ನೇಚರ್ ಎಲ್ಲ ಬಿಟ್ಟು, ಆ ಒಂದು ಟಚ್ಚೇ ಬಿಟ್ಕೊಂಡು ನಾವೆಲ್ಲೋ ಒಂದು ಕಡೆ ಗ್ಲಾಸ್ ಬಾಕ್ಸಸ್ ಒಳಗಡೆ ಬಂದು 3rd ಫ್ಲೋರು 4th ಫ್ಲೋರಲ್ಲಿ ಕೂತಾಗ, ಸಮ್ವೇರ್ ಅದು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ, ಫ್ಲ್ಯಾಶಿ ಆಗಿರುತ್ತೆ, ತುಂಬ ಏನೋ ಒಂದು ಕನಸು, ನಾವೇನೋ ಅಚೀವ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಎಲ್ಲಿ ಆ ಒಂದು ಸೋರ್ಸಿಂಗ್ಗೆ ನಾವು ಕನೆಕ್ಟ್ ಆಗಲ್ಲ, ದಟ್ಸ್ ವೇರ್ ವಿ ಫೀಲ್ ದಟ್ ಎಮೋಷ್ನಲ್ ಡಿಸ್ಕನೆಕ್ಟ್ ಆಗುತ್ತೆ. ಆಮೇಲೆ ಎಲ್ಲೊಂದು ಕಡೆ ಡಿಪ್ರೆಷನ್ನು, ಆಲ್ ದೀಸ್ ನ್ಯೂ ADHD ಇದೆಲ್ಲ, ಐ ಮೀನ್ ಇಟ್ಸ್ ಆಲ್ ರಿಲೇಟೆಡ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್. ಸೊ ಮೇನ್ ಥಿಂಗ್ ಇಸ್ ಡಿಸ್ಕನೆಕ್ಷನ್ ಫ್ರಮ್ ದ ಸೋರ್ಸ್. ದಟ್ಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್. ಸೊ ನೌ ಡೇಸ್ ಯು ಆರ್ ವಾಟ್ ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ? ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನೇಚರಿಗೆ ಕನೆಕ್ಟ್ ಆಗಿಬಿಟ್ಟು ನಂದು ಏನೇನಿದೆ ಸೊಲ್ಯೂಷನ್ ಎಲ್ಲ ಕಂಡಿಡ್ಕೊಂಡಿದ್ದೀನಿ. ಬಿಕಾಸ್ ಐ ಆಮ್ ಆಲ್ಸೋ ಸ್ಪೆಂಡಿಂಗ್ ಟೈಮ್ 100 days ಇನ್ ವೈಲ್ಡರ್ನೆಸ್ ಅಂತ ಮಾಡ್ತಾ ಇದ್ದೀನಿ, ಮಗನ ಕರ್ಕೊಂಡು. ಆ್ಯಂಡ್ ಅದರೊಟ್ಟಿಗೆ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಹೌ ನೇಚರ್ ಕ್ಯಾನ್ ಹೆಲ್ಪ್ ಅಸ್ ಇನ್ ಬಿಸ್ನೆಸ್. ಚಿಕ್ಕ ವಿಷಯದಲ್ಲೂ ಐ ಆಮ್ ಟೇಕಿಂಗ್ ದ ಸೊಲ್ಯೂಷನ್ಸ್ ಫ್ರಮ್ ದ ಅಂದರೆ ನೇಚರಿಂದ. ಫಾರ್ ಎಕ್ಸಾಂಪಲ್ ಹನಿ ಕೋಂಬ್, ಅದು ನೋಡಿದ್ರೆ ಸೊ ಹನಿ ಕೋಂಬ್ ಅಲ್ಲಿ ಅದು ಯಾವ ಥರ ಒಂದು ಬಿಲ್ಡ್ ಮಾಡುತ್ತೆ, ಅದನ್ನ ನೋಡಿಕೊಂಡು ಐ ಆಮ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಐ ಕ್ಯಾನ್ ಡೂ ಬಿಸ್ನೆಸ್. ಸಿ ಎಕ್ಸಾಂಪಲ್, ಈಗ ನೀವು ಹೇಳಿದ್ರಿ, ಗುಡ್, ಹೇಗೆ ಬಿಸ್ನೆಸ್ ಮಾಡ್ಬೋದು, ಹೌಸ್ ಫ್ಲೈ ಥರನೂ ಮಾಡ್ಬೋದು, ಹನಿ ಬಿ ಥರನೂ ಮಾಡ್ಬೋದು. ಹೌಸ್ ಫ್ಲೈ ಹೋಗುತ್ತೆ,
ಎಲ್ಲ ಕಡೆ ಇಟ್ ವಿಲ್ ಗೋ ಟು ದ ವೇಸ್ಟು, ಗಾರ್ಬೇಜು, ಗುಡ್ ಬ್ಯಾಡ್ ಆಗಲಿ ಎಲ್ಲದ್ರ ಮೇಲೂ ಕೂರುತ್ತೆ. ಸರ್ವೈವಲ್ ಮೋಡ್. ರೈಟ್. ಆಮೇಲೆ ಅದು ಬರುತ್ತೆ, ಅದ್ರ ಪಾಡಿಗಿರುತ್ತೆ. ಸೊ ಪೀಪಲ್ ವಿಲ್ ನಾಟ್ ಇವನ್ ರೆಸ್ಪೆಕ್ಟ್ ದಟ್ ಹೌಸ್ ಫ್ಲೈ. ಬಟ್ ಹನಿ ಬೀ ಅಂತ ಹೇಳಿದ್ರೆ ದಟ್ ವಿಲ್ ಗೋ ಆ್ಯಂಡ್ ಗೋ ಟು ಎವ್ರಿ ಫ್ಲವರ್. ಪ್ರತಿಯೊಂದು ಮರಕ್ಕೂ ಫ್ಲವರ್ಸ್ಗೆ ಹೋಗ್ಬಿಟ್ಟು ಅದರದೊಂದು ನೆಕ್ಟರ್ ತಗೊಂಡು ಬರುತ್ತೆ. ನೆಕ್ಟರ್ ತಗೊಂಡು ಬಂದಾಗ ಅದು ಇನ್ನೊಂದು ಕಡೆ ಹನಿ ಮಾಡ್ತಾ ಇರುತ್ತೆ, ಈ ಕಡೆ ಇದು ಫ್ಲವರಿಗೂ ಬೆನಿಫಿಟ್ ಆಗ್ತಾ ಇರುತ್ತೆ. ಸರಿ. ಸೊ ಇಟ್ಸ್ ಕಾಲ್ಡ್ ಕ್ರಾಸ್ ಪಾಲಿನೇಷನ್. ಈ ಪಾಲಿನೇಷನ್ ಆಗ್ತಾ 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 ಹೋದಂಗೆ ಇದು ಹನಿ ಜಾಸ್ತಿ ಆಗ್ತಾ ಇರುತ್ತೆ. ಹನಿ ಬಿ ವಿಲ್ ನೆವರ್ ಗೆಟ್ ಟೈರ್ಡ್. ಆ್ಯಂಡ್ ಹನಿ ಬಿದ್ದು ಅದಕ್ಕೆ ಒಂದು ಪರ್ಪಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ. ನನ್ನ ಬಿಸ್ನೆಸ್ನು ಹನಿ ಬಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೌಸ್ ಫ್ಲೈ ಥರ ಅವತ್ತಿನ ಒಂದು ಸರ್ವೈವಲ್ಗೆ ಬೇಡ. ಇಟ್ಸ್ ಅಗೇನ್ಸ್ಟ್ ಲಾ ಆ್ಯಕ್ಚುಲಿ. ಸೊ ಸರಿ. ಹೌಸ್ ಫ್ಲೈ ಕ್ಯಾನ್ ಸರ್ವೈವ್, ಇಟ್ಸ್ ಅ ಪಾರ್ಟ್ ಆಫ್ ದ ಲಾ. ಬಟ್ ಹನಿ ಬಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಲ್ತ್ಕೊಂಡಿದ್ದೀನಿ. ಗುಡ್ ಎಕ್ಸಾಂಪಲ್ ಸರ್. ಯಾ, ಥ್ಯಾಂಕ್ ಯು. ಸಕ್ಸಸ್ ಈ ಜನರೇಷನ್ನ ಬಿಗ್ಗೆಸ್ಟ್ ಇಲ್ಯೂಷನ್ ಆಗಿದೆಯೇ? ಯಾ, ಡೆಫಿನೆಟ್ಲಿ ಭ್ರಮೆ. ಭ್ರಮೆ. ಯಾ ಯಾ ಸಕ್ಸಸ್ ಸಕ್ಸಸ್ ಮೀನಿಂಗ್ ಏನು ಇನ್ ಟರ್ಮ್ಸ್ ಆಫ್ ಇನ್ ಯುವರ್ ಐಸ್? ನನ್ನ ಪ್ರಕಾರ ಸಕ್ಸಸ್ ಅಂದರೆ ಹಾ. ನೈಟು ಹೋಗಿ ಮಲಗಬೇಕಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ನು, ಏನೋ ಖುಷಿ, ನೆಮ್ಮದಿಯಿಂದ ಬಟ್ ಇಸ್ ಇಟ್ ದೇರ್ ಆರ್ ನಾಟ್? ಯಸ್, 100 ಈಗ ಇದೆ. ಯಾ, ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಒಂದು ಎನರ್ಜಿ, ವೇಟಿಂಗ್ ಟು ವೇಕಪ್. ಆಮೇಲೆ ಮಧ್ಯದಲ್ಲಿ ಎಚ್ಚರ ಆಗ್ಬಿಡೋದು 2:30-3 ಗಂಟೆಗೆ. ದಟ್ ಈಸ್ ನಾಟ್ ಅ ಸ್ಲೀಪ್ಲೆಸ್ ನೈಟು, ದಟ್ ಈಸ್ ದ ಡ್ರೀಮ್ ಚೇಸಿಂಗ್ ಅಂತ ಹೇಳ್ತಾರಲ್ಲ. ಡ್ರೀಮ್ ಈಸ್ ನಾಟ್ ಲೆಟ್ಟಿಂಗ್ ಮಿ ಸ್ಲೀಪು. ಸೊ ದಟ್ ಈಸ್ ಸಕ್ಸಸ್ ಟು ಮಿ. ಬೆಳಿಗ್ಗೆ ಎದ್ದು ಆ ಮಗುಗೊಂದು ಹಗ್ ಕೊಡೋದು, ವೈಫ್ ಹತ್ರ ಮಾತಾಡೋದು, ಬೇಕಾದಷ್ಟು ಟೈಮ್ ಅವರಿಗೆ ನನ್ನ ಟೈಮ್ ಕೊಟ್ಟು ಬೋರ್ ಆಗೋದು, ದಟ್ ಈಸ್ ಸಕ್ಸಸ್. ಫ್ಯಾಮಿಲಿ ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದನ್ ಎನಿಥಿಂಗ್. ಎಕ್ಸಾಕ್ಟ್ಲಿ, ವಿ ಆರ್ ಮೆಂಟ್ ಟು ಬಿ ವಿತ್ ಫ್ಯಾಮಿಲಿ. ಬಿಕಾಸ್ ನಾನೀಗ ನನ್ನ ಮಗನೊಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ, ಆ ಒಂದು ಟೈಮ್ ನನಗೆ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಬಿಟ್ಟು ನಾನು ಕಾರ್ಪೊರೇಟ್ ಕೆರಿಯರ್ ಹಿಂದೆ ಓಡಿ ಇನ್ನೇನೋ ಆಗಿ, ಇಟ್ಸ್ ಆಲ್ ಗುಡ್ ಬಟ್ ನಾಟ್ ಸ್ಯಾಕ್ರಿಫೈಸಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಬಟ್ ಇವಾಗ ಜನ್ರೇಷನ್ಗೆ ಏನಾಗಿದೆ, ಫ್ಲ್ಯಾಶ್ ಅಂತ ಆಗ್ಬಿಟ್ಟಿದೆ ಸಕ್ಸಸ್ಸು. ಫೇಸ್ಬುಕ್ಕಲ್ಲಿ ಆಗೋದು ನೋಡ್ತೀರಾ? ನಾನು ಆಲ್ರೆಡಿ ನೋಡಿದ್ದೀನಿ ಆ್ಯಂಡ್ ಐ ಲೀವ್ ದಟ್. ನನಗೆ ನನಗೆ ಅಮ್ಮನಿಗೆ ಹೋಗ್ಬಿಟ್ಟು ಯಾರಾದರೂ ಹೋಗಿ ಹೇಳ್ಬೇಕು, ನಿಮ್ಮ ಮಗ ಸೂಪರು, ಅಲ್ಲಿಗೆ ಹೋಗಿದ್ದೆ, ಆ ಫೋಟೋ ನೋಡಿದೆ, ಸಿಂಗಾಪುರ್ ಫೋಟೋ ನೋಡಿದೆ, ಬೆಂಗಳೂರು ಫೋಟೋ ನೋಡಿದೆ. ಫಾರ್ ಮಿ ಇಟ್ ಈಸ್ ಲೈಕ್ ಇಫ್ ಶಿ ಈಸ್ ಹ್ಯಾಪಿ ಐ ಆಮ್ ಸಕ್ಸಸ್ಫುಲ್ ಅಂತ. ಡೂ ಯು ಹ್ಯಾವ್ ಕಿಡ್ಸ್? ಯಾ, ಐ ಹ್ಯಾವ್ ಅ ಕಿಡ್. ವೈಲ್ಡ್ ಸ್ಕೂಲಿಂಗ್. ಕಾಡಲ್ಲಿ ಬೆಳೆಸ್ತಾ ಇದ್ದೀನಿ. ವಿ ಗೋ ಟು ಫಾರೆಸ್ಟ್, ವಿ ಲರ್ನ್ ಎವ್ರಿಥಿಂಗ್ ಇನ್ ದ ಫಾರೆಸ್ಟ್ ಆ್ಯಂಡ್ ಈಸ್ ಮೈ ಕೋಚ್ ನೌ. ಬಿಕಾಸ್ ನನಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ, ಇಫ್ ಐ ಹ್ಯಾವ್ ಟು ಗೋ ಆ್ಯಂಡ್ ಆಸ್ಕ್ ಸಂಬಡಿ, ದಿಸ್ ಇಸ್ ಆಲ್ ಮ್ಯಾನಿಪ್ಯುಲೇಟೆಡ್. ಬಿಕಾಸ್ ಇಂಡಿಯಾದಲ್ಲಿ ನನ್ನ ರಿಸರ್ಚು ಎಲ್ಲ ನೋಡಬೇಕಾದ್ರೆ ಆಲ್ಮೋಸ್ಟ್ 400 to 500 ಇಯರ್ಸಿಂದ ವಿ ಹ್ಯಾವ್ ಬೀನ್ ಸ್ಲೋಲಿ ಆ ಒಂದು ನೇಚರ್ದ ಕನೆಕ್ಷನ್ ಬಿಟ್ಟು ವಿ ಹ್ಯಾವ್ ಲಾಸ್ಟ್ ದ ಸೋರ್ಸ್. ಒಂದು ಮರಕ್ಕೆ ಏನು ಪವರ್ ಇದೆ, ಒಂದು ನೇಚರಿಗೆ ಏನು ಪವರ್ ಇದೆ, ಮರ್ತೋಗ್ಬಿಟ್ಟಿದ್ದೀವಿ. ಈಗ ನನಗೇನಾಗಿದೆ, ದ ಮೊಮೆಂಟ್ ಮೈ ಸನ್ ವಾಸ್ ಬಾರ್ನ್, ಐ ಡಿಸೈಡೆಡ್ ಈಸ್ ದ ಗಾಡ್ಸ್ ಚೈಲ್ಡ್. ನಾನು ಅಪ್ಪ ಆಗಿರ್ಬೋದು, ಐ ಆಮ್ ಕೇರ್ ಟೇಕರ್. ಸೊ ಅವನಿಗೆ ಏನೇನು ಬರುತ್ತೆ, ಸೋರ್ಸಿಂದ ಏನು ಮೆಸೇಜಸ್ ಬರುತ್ತೆ, ಐ ಆಮ್ ಡಿಕೋಡಿಂಗ್ ಆ್ಯಂಡ್ ಟೇಕಿಂಗ್ ಇಟ್ ಔಟ್. ಸೊ ನಾನು ಇನ್ಸ್ಟೆಡ್ ಆಫ್ ಮೀ ಗೋಯಿಂಗ್ ಆ್ಯಂಡ್ ಟೆಲ್ಲಿಂಗ್ ಹಿಮ್, ನೀನು ಇದೇ ಥರ ಇರಬೇಕು, ನೀನು ಹಂಗಿರಬೇಕು, ನೀನು ಹಂಗೆ ಮಾಡ್ಬಾರ್ದು, ಹಿಂಗೆ ಮಾಡ್ಬಾರ್ದು, ಐ ಡೋಂಟ್ ಡೂ ಎನಿಥಿಂಗ್. ಐ ಆಮ್ ಜಸ್ಟ್ ಆಸ್ಕಿಂಗ್ ಹಿಮ್ ವಾಟ್ ಶುಡ್ ಐ ಡೂ, ಟೆಲ್ ಮೀ. ಈ ಟೋಲ್ಡ್ ಡೋಂಟ್ ಡ್ರಿಂಕ್, ಡೋಂಟ್ ಸ್ಮೋಕ್, ಇಫ್ ಯು ಆರ್ ಡೂಯಿಂಗ್ ಇಟ್ ಗಿವ್ ಇಟ್ ಟು ಮೀ ಆಲ್ಸೋ. ಹೌ ಹಿ ನೋ? ಈ ರಿಯಲೈಸ್ಡ್ ಇಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರೆಸಾರ್ಟ್, ಹೌ ಹಿ ನೋ ಅಬೌಟ್ ದ ಡ್ರಿಂಕ್ಸ್ ಆ್ಯಂಡ್ ಸ್ಮೋಕಿಂಗ್ ಪಾರ್ಟ್? ಈಗ ಸಿಂಪಲ್, ಈಗ ಚಿಕ್ಕ ಮಕ್ಕಳು ಇವಾಗ ಯಾರೋ ಒಬ್ರು ಕೂತ್ಕೊಂಡು ಕುಡಿತಾ ಇದ್ದಾರೆ. ಸೊ ಈ ವಿಲ್ ಆಸ್ಕ್ ಮೀ, ಕ್ಯಾನ್ ಐ ಆಲ್ಸೋ ಟೇಸ್ಟ್? ಆಗ ನಾವೇನು ಹೇಳ್ತೀವಿ, ನೋ ಇಟ್ಸ್ ನಾಟ್ ಗುಡ್, ಯು ಆರ್ ನಾಟ್ ಸಪೋಸ್ ಟು ಡ್ರಿಂಕ್. ಆಗ ವೈ ಅಂತ ಕೇಳ್ತಾನೆ, ಆಗ ನಾನು ಹೇಳ್ತೀನಿ ಅದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್, ಇಟ್ ವಿಲ್ ನಾಟ್ ಬಿ. ಬಟ್ ಅವನಿಗೆ ನಾನು ಹೇಳೋದನ್ನ ಅವ್ನು ಮಾಡಲ್ಲ. ವಾಟ್ ಎವರ್ ಐ ಡೂ, ಈಲ್ ಫಾಲೋ. ಸೊ ದಟ್ ಟೈಮ್ ಐ ಹ್ಯಾವ್ ಟು ಸೇ ಇಟ್ಸ್ ಬ್ಯಾಡ್. ದೆನ್ ಇಫ್ ಇಟ್ ಇಸ್ ಬ್ಯಾಡ್, ವೈ ಡೂ ಯು ಡ್ರಿಂಕ್? ನೋ, ಐ ವಿಲ್ ನಾಟ್ ಡ್ರಿಂಕ್. ಗುಡ್ ಪಾಪ, ಥ್ಯಾಂಕ್ ಯು ಸೋ ಮಚ್. Because of you only, na? Yeah. He told you. ಯಾ, ನಾಟ್ ಬಿಕಾಸ್ ಆಫ್ ಮೀ ಅಲೋನ್. ಬಿಕಾಸ್ ಆವಾಗ ರೆಸಾರ್ಟ್ ಇತ್ತು ನಮ್ಮದು, ಹಳೇದು ರೆಸಾರ್ಟ್. ಅಲ್ಲಿ ಜನರು ಬಂದು ಕುಡಿತಾ ಇದ್ರು. ಸೊ ಐ ವಾಸ್ ಅವಾಯ್ಡಿಂಗ್ ಹಿಮ್. ಇಫ್ ಸಂಬಡಿ ಇಸ್ ಸ್ಮೋಕಿಂಗ್, ಐ ಆಮ್ ಅವಾಯ್ಡಿಂಗ್. ಯೂಸ್ ಟು ಆಸ್ಕ್ ಮೀ, ವೈ ಪೀಪಲ್ ಆರ್ ಸ್ಮೋಕಿಂಗ್ ಪಾಪ ಅಂತ. ಅಂದರೆ ವಾಟ್ ಈಸ್ ದಟ್ ಇನ್ ದ ಹ್ಯಾಂಡ್, ದ ಕ್ಯೂರಿಯಾಸಿಟಿ. ಸೊ ನಾನು ಅದು ಗುಡ್ ಹೇಳ ಬ್ಯಾಡ್ ಹೇಳ ಗೊತ್ತಿಲ್ಲ. ಗುಡ್ ಹೇಳಿದ್ರೆ ಅವನಿಗೆ ಕೊಡಬೇಕು, ಬ್ಯಾಡ್ ಅಂತ ಹೇಳಿದ್ರೆ ಬೇಡ ಅಂತ ಹೇಳಬೇಕು. ಸೊ ಐ ಫಾಲೋ ವಾಟ್ ಎವರ್ ಯು ಸೇ, ಐ ವಿಲ್ ಸ್ಟಾಪ್. ಈವನ್ ಸ್ಮಾಲ್ ಲಿಟಲ್ ಎಕ್ಸಾಂಪಲ್, ಐ ಆಮ್ ಅ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್. ವಿತೌಟ್ ನಾನ್ ವೆಜ್ ನನಗೆ ಇರೋಕ್ಕಾಗ್ತಾ ಇರಲಿಲ್ಲ. ಆಯಿತಾ, ನೋಡ್ದ, ಒಂದು ಕಡೆ ಕೋಳಿಗೆ ಫೀಡ್ ಆಗ್ತಾ ಇದ್ದೀನಿ, ಇನ್ನೊಂದು ಕಡೆ ಡಾಂಕಿನ ನೋಡ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಎಸ್ಟೇಟಲ್ಲಿ, ಇನ್ನೊಂದು ಕಡೆ ಫಿಶ್ಗೆ ಫೀಡ್ ಆಗ್ತಾ ಇದ್ದೀನಿ. ಈಸ್ ಹ್ಯಾಪಿ, ಈಸ್ ಕಮಿಂಗ್ ಅಲಾಂಗ್ ವಿತ್ ವಾಕಿಂಗ್ ಆ್ಯಂಡ್ ಆಲ್ ದಟ್. ಸೊ ನಾವು ದ ಮೊಮೆಂಟ್ ಇಟ್ ಈಸ್ ಸೀನ್ ಇನ್ ದ ಕಿಚನ್, ಕೋಳಿ ನಾವಲ್ಲಿ ಕಟ್ ಮಾಡಲ್ಲ, ವಿ ಗೆಟ್ ಇಟ್ ಫ್ರಮ್ ಔಟ್ಸೈಡ್. ಈವನ್ ನಮಗೇನು ನಾವು ಸಾಯಿಸ್ತಾ ಇಲ್ಲ, ಹೊರಗಡೆಯಿಂದ ಬರ್ತಾ ಇದೆ, ವೇರ್ ಇಸ್ ಸರ್ವಿಂಗ್ ಇಟ್ ಅಂತ. ಆಗ ಕೇಳ್ದ, ಪಾಪ ಫಿಶ್ ಪಾಪ ಅಲ್ಲ, ಚಿಕನ್ ಪಾಪ ಅಲ್ಲ, ಯಾಕೆ ಕಟ್ ಮಾಡಿ ತಿಂತಾ ಇದೀಯಾ ಅಂತ. ಅವ್ರು ಯಾಕೆ ತಿಂತಾ ಇದ್ದಾರೆ, ಕ್ಯೂರಿಯಾಸಿಟಿ. ಐ ಟೋಲ್ಡ್, ಚಲೋ, ನನಗೆ ಸೋರ್ಸ್ ಬೇಕು. ವಾಟ್ ಈಸ್ ದ ಸೋರ್ಸ್ ಆಫ್ ಅ ಹ್ಯೂಮನ್? ಈಸ್ ಇಟ್ ವೆಜ್, ನಾನ್ ವೆಜ್? ನನಗೆ ಗೊತ್ತಿಲ್ಲ. ನನ್ನ ಮಗ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ. ಆ್ಯಂಡ್ ಟ್ರಸ್ಟ್ ಮೀ, ದೆರ್ ಇಸ್ ಅ ಸೇಯಿಂಗ್,
ಮಕ್ಕಳು ಯಾವಾಗಲೂ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅಂತ. ದಟ್ ಈಸ್ ಅ ಮಿತ್. ಯಾಕೆ ಕೇಳಲ್ಲ ಗೊತ್ತಾ? ವೆನ್ ಪೇರೆಂಟ್ಸ್ ಆರ್ ನಾಟ್ ಅಥೆಂಟಿಕ್, ದೇ ಆರ್ ಡೂಯಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ಕಿಡ್ಸ್ ನೋಸ್ ದಟ್ ದೇ ಆರ್ ಡೂಯಿಂಗ್ ಮಿಸ್ಟೇಕ್ಸ್. ಸ್ಪೆಷಲಿ ಈಗ ಜನ್ ಝಿ, ಜನ್ ಆಲ್ಫಾ, ಜನ್ ಬೀಟಾ, ಅವ್ರಿಗೆ ಗೊತ್ತಿದೆ ನಮ್ಮ ಅಪ್ಪ ಅಮ್ಮ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ. ಈಗ ಅವ್ರಿಗೆ ಹೋಗ್ಬಿಟ್ಟು ನಾವು ಹಿಂಗಾಗ್ಬೇಡ ಅಂತ ದೇ ವಿಲ್ ನಾಟ್ ಲಿಸನ್. ಬಟ್ ಮೈ ಸನ್ ಕಂಪ್ಲೀಟ್ಲಿ ಲಿಸನ್ಸ್ ಟು ಮೀ ಬಿಕಾಸ್ ಐ ಹ್ಯಾವ್ ಸರೆಂಡರ್ಡ್ ಟು ಮೀ ಕಂಪ್ಲೀಟ್ಲಿ. ಅವ್ನು ಏನು ಹೇಳಿದ್ರು ಕೇಳ್ತೀನಿ ನಾನು. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಪೇರೆಂಟಿಂಗ್ ಆ್ಯಂಡ್ ಚೈಲ್ಡ್ಹುಡ್ ವೈಲ್ಡರ್ನೆಸ್, ಆಲ್ ದಟ್. ಸೊ ಯು ಆರ್ ನೌ ಟ್ರಾನ್ಸ್ಫಾರ್ಮೇಶನ್ ಕೋಚ್ ನಾವು. ಯಾ, ಐ ಆಮ್ ಅ ಟ್ರಾನ್ಸ್ಫಾರ್ಮೇಷನ್ ಕೋಚ್. ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಆನ್ ದಟ್. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಹೆಲ್ಪಿಂಗ್ ಪೀಪಲ್ ಟು ಫೈಂಡ್ ದೇರ್ ಪರ್ಪಸ್. ಲೈಫ್ ಪರ್ಪಸ್, Life ಆರ್ purpose. ಕರಿಯರ್ ಪರ್ಪಸ್. ಲೈಫ್ ಪರ್ಪಸಲ್ಲಿ ಆ್ಯಂಡ್ ವಿ ಸಪೋರ್ಟ್ ದೆಮ್. ಫಾರ್ ಎಕ್ಸಾಂಪಲ್, ಗಿವ್ ಮಿ ಒನ್ ಎಕ್ಸಾಂಪಲ್. ಒನ್ ಎಕ್ಸಾಂಪಲ್ ಅಲ್ಲ, ಈಗ ಒಂದು ವ್ಯಕ್ತಿಗೆ ನಾನು ಒಂದು ಡ್ಯಾನ್ಸ್, ಈಗ ಗಾಡ್ಸ್ ಗಿಫ್ಟ್ ಅಂತ ಇದೆ. ಸರಿ. ಎವ್ರಿಬಡಿ ಹ್ಯಾಸ್ ಅ ಗಾಡ್ಸ್ ಗಿಫ್ಟ್. ಆ ಗಾಡ್ಸ್ ಗಿಫ್ಟ್ನ ಜನರು ಫಾಲೋ ಮಾಡಲ್ಲ. ದೇ ವಿಲ್ ಆಲ್ವೇಸ್ ಎಂಡ್ ಅಪ್ ಟೇಕಿಂಗ್ ದಟ್ ಮ್ಯಾನ್ಸ್ ಗಿಫ್ಟ್. ಸರಿ. ಮ್ಯಾನ್ಸ್ ಗಿಫ್ಟ್ ಅಂದರೆ ಅಂಕಲ್ಲು, ಆಂಟಿ, ಪಕ್ಕದ ಮನೆಯವರು, ಅವ್ರು ಇವರೆಲ್ಲ ಹೇಳಿ ನೀನು ಹಂಗೆ ಮಾಡು, ನೀನು ಕಾಮರ್ಸ್ ತೆಕೋ, ನೀನು ಇದೇ ಥರ ಹೋಗಿ ಕಳೆದೋಗಿ ಎಲ್ಲೋ ಒಂದು ಕಡೆ ಕೂತಿರ್ತಾರೆ. ಮೇ ಬಿ ಬ್ಯಾಂಕು, ಕಾರ್ಪೊರೇಟ್, ಐ ಮೀನ್ ಎವ್ರಿ ಪ್ರೊಫೆಷನ್ ಈಸ್ ಗ್ರೇಟ್. ಐ ಆಮ್ ನಾಟ್ ಡಿನೈಯಿಂಗ್ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಅಂತ. ಬಟ್ ದೇ ಆರ್ ನಾಟ್ ಮೆಂಟ್ ಟು ಡೂ ದಟ್ ಆ್ಯಕ್ಚುಲಿ. ಸೇಮ್ ಆಸ್ ಯುವರ್ ಲೈಫ್. ಸೇಮ್ ಆಸ್ ಮೈ ಲೈಫ್ ಅಷ್ಟೇ. ಬಿಕಾಸ್ ಯು ಹ್ಯಾವ್ ಡನ್ ಯುವರ್ ಫಾದರ್ಸ್ ಚಾಯ್ಸ್. ಅವರೆಲ್ಲ ಮಾಡ್ದಂಗೆ ಹೋಗ್ಬಿಟ್ಟು ಐ ಫೆಲ್ಟ್ ವೆರಿ ಬ್ಲ್ಯಾಂಕು. ಯಾವಾಗ ನಮ್ಮ ತಂದೆ ತೀರ್ಕೊಂಡ್ರು, ಐ ಆಮ್ ಲೈಕ್ ಹೆಲ್ಪ್ಲೆಸ್. ನಾನು ಏನು ಮಾಡ್ತಾ ಇದ್ದೀನಿ? ಐ ಆಮ್ ಆಸ್ಕಿಂಗ್ ಮೈ ಸೆಲ್ಫ್. ತಿರುಗಿ ನೋಡಿದ್ರೆ ದಟ್ ವಾಸ್ ನಾಟ್ ಮೈ ಡ್ರೀಮ್, ಐ ಲಿವ್ಡ್ ಮೈ ಡ್ಯಾಡ್ಸ್ ಡ್ರೀಮ್. ಮೈ ಡ್ಯಾಡ್ ಲಿವ್ಡ್ ಇಸ್ ಗ್ರ್ಯಾಂಡ್ ಫಾದರ್ಸ್ ಡ್ರೀಮು, ಗ್ರ್ಯಾಂಡ್ ಫಾದರ್ ಲಿವ್ಡ್ ಇಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಡ್ರೀಮು. ಸೊ ಆ ಬರ್ಡನ್ ಹಂಗೇ ಪಾಸ್ ಆಗ್ತಾ ಬಂತು. ಈಗ ನಾನೇನು ಮಾಡಿದೆ, ಆ ಬರ್ಡನ್ ನನ್ನ ಮಗನಿಗೆ ಪಾಸ್ ಮಾಡಲ್ಲ. ಸೊ ದಟ್ ಬರ್ಡನ್ ಐ ವಿಲ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಐ ವಿಲ್ ಸೇ ನಿನಗೇನು ಇಷ್ಟ ಬರುತ್ತೆ ಅದು ಮಾಡ್ಕೊಂಡು ಹೋಗು. ನೌ ಮೈ ಸನ್ ಹ್ಯಾಸ್ ಲರ್ನ್ಡ್ ಆಲ್ಮೋಸ್ಟ್ 35 ಸ್ಕಿಲ್ಸ್. ಮೊನ್ನೆ ಕೌಂಟ್ ಮಾಡಿದೆ, 35 ಸ್ಕಿಲ್ಸ್ ಕಲಿಸಿದ್ದೀನಿ. ಸೊ ಐ ಥಿಂಕ್ ದಟ್ ಈಸ್ ಸಕ್ಸಸ್ ಫಾರ್ ಮೀ. 35 ಸ್ಕಿಲ್ಸ್, ಡ್ರೋನ್ ಆಡ್ಸೋದು, ಎನಿಥಿಂಗ್ ಎಡಿಟಿಂಗು, ಕುಕ್ಕಿಂಗು. ಸೊ ಕಾರ್ಪೊರೇಟ್ ಇಂಡಿಯಾದಲ್ಲಿ ಬರ್ನ್ಔಟ್ ಜಾಸ್ತಿ ಆಗುತ್ತಿದೆ. ಇದು ರಿಯಲ್ ಪ್ರಾಬ್ಲಮ್, ಸ್ಟ್ರೆಸ್ಸಾ ಅಥವಾ ನೇಚರ್ನಿಂದ ಡಿಸ್ಕನೆಕ್ಟ್ ಆಗ್ತಾ ಇರೋದಾ? 100% ನೇಚರಿಂದ 100%. ಬಿಕಾಸ್ ಏನಾಗ್ತಾ ಇದೆ, ಜನರೆಲ್ಲ ಒಂದು ಫ್ಯಾನ್ಸಿ ಲೈಫ್ ಸ್ಟೈಲಿಗೆ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ನೇಚರಿಂದ ತುಂಬ ವಿ ಹ್ಯಾವ್ ಲರ್ನ್ ಫ್ರಮ್ ನೇಚರ್. ನೇಚರಿಂದ ನೋಡಿ ನಾವು ಬೆಳ್ಕೊಂಡು ಆಲ್ ದ ಚಾಲೆಂಜಸ್ ವಾಟ್ ವಿ ಫೇಸ್, ಇಟ್ ಈಸ್ ಫ್ರಮ್ ನೇಚರ್. ಮೇ ಬಿ ಎಲಿಫೆಂಟ್ಸ್ ಬರ್ತಾ ಇತ್ತು, ಕಾಡಲ್ಲಿ ಮಳೆ ಇರ್ತಿತ್ತು, ನಮಗೆ ಇದೆಲ್ಲ ಐ ಮೀನ್ ಒಂದೊಂದು ವಿಲೇಜಲ್ಲೂ ಒಂದೊಂದು ಥರ ಚಾಲೆಂಜಸ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಫೇಸ್ ಮಾಡಿ ಒಂದು ಸಿಟಿಗೆ ಬರ್ತೀವಿ. ಸರಿ. ಸಿಟಿಗೆ ಬಂದ ಮೇಲೆ ಏನಾಗ್ತಾ ಇದೆ, ಪೀಪಲ್ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದೇರ್ ಚೈಲ್ಡ್. ಅಂದರೆ ಅವರು ನಾವು ಕಷ್ಟಪಟ್ಟಂಗೆ ಅವ್ರು ಕಷ್ಟಪಡ್ಬೋದು ಅಂತ. ದಿಸ್ ಈಸ್ ದ ಮೋಸ್ಟ್ ಡಿಸಾಸ್ಟರ್ ಡಿಸಿಷನ್ ಆಫ್ ಅ ಪೇರೆಂಟ್. ಯಾಕೆ ಅಂತ ಹೇಳಿದ್ರೆ, ಪೇರೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದ್ದು ಬಿಕಾಸ್ ಆಫ್ ದ ಚಾಲೆಂಜಸ್ಸು. ಈಗ ಮಕ್ಕಳನ್ನ ನೇಚರಿಂದ ಹೈಡ್ ಮಾಡಿ ಒಂದಿನ ಏನಾಗುತ್ತೆ, ಮಕ್ಕಳು ದೇ ಆರ್ ಸಪೋಸ್ ಟು ಎಕ್ಸ್ಪೋಸ್ ಟು ನೇಚರ್. ಬಿಕಾಸ್ ಈ 5 ಎಲಿಮೆಂಟ್ಸ್ ಏನು ಹೇಳ್ತೀವಿ, ಆ ಫೈರ್, ವಾಟರ್, ಏರು, ಇದು But nowadays the retreat centers are there, na? So Yeah. when anybody can go there and enjoy their life. ಎಕ್ಸಾಕ್ಟ್ಲಿ ಅದಿದ್ರೆ ಓಕೆ. It's okay. ಐ ವುಡ್ ಸೇ ನೇಚರಿಗೆ 1 hour ಬಂದರೂ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ವಿತ್ ರೈಟ್ ಮೈಂಡ್ ಸೆಟ್. ಸೊ ನೇಚರ್ನಲ್ಲಿ ಒಂದು ವೀಕ್ ಸ್ಪೆಂಡ್ ಮಾಡಿದ್ರೆ ಲೈಫ್ನಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಸಾಧ್ಯ? ನಾನು ಹೇಳೋದು, ಒಂದು ವೀಕಲ್ಲಿ ಏನಾದರೂ ರಿಟ್ರೀಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ವಿತ್ ರೈಟ್ ಮೆಂಟರ್, ವಿತ್ ರೈಟ್ ಮೈಂಡ್ ಸೆಟ್ಟು, ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ಈ ಕಾಂಟ್ ಇವನ್ ಐಡೆಂಟಿಫೈ ಇಸ್ ಓನ್ ವರ್ಷನ್. ಅಷ್ಟು ಚೇಂಜಸ್ ಆಗಿಬಿಡುತ್ತೆ. They need mentors or not? ಮೆಂಟರ್ ಇರಬೇಕು, ಇಲ್ಲ ಅಂದರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಸಿ ಬೀಯಿಂಗ್ ಇನ್ ನೇಚರ್ ಇಸ್ ಡಿಫ್ರೆಂಟ್, ಬೀಯಿಂಗ್ ಕನೆಕ್ಟೆಡ್ ವಿತ್ ನೇಚರ್ ಇಸ್ ಡಿಫ್ರೆಂಟ್. ಬೀಯಿಂಗ್ ಇನ್ ನೇಚರ್ ಅಂದರೆ ಸುಮ್ಮನೆ ಹೋಗೋದು, ನೇಚರಲ್ಲಿ ಕೂತ್ಕೊಳ್ಳೋದು, ಮೊಬೈಲಲ್ಲಿ ಆಟ ಆಡ್ಕೊಂಡು ಆ್ಯಂಡ್ ಸೇ ದಟ್ ಓಕೆ ಐ ವಾಸ್ ಇನ್ ನೇಚರ್, ದಟ್ ಈಸ್ ನಾಟ್ ನೇಚರ್. ನೇಚರ್ ಒಳಗಡೆ ಇರೋರು ತುಂಬ ಜನರು ಕ್ಯಾನ್ಸರ್ ಬಂದು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್ ಆಗೆಲ್ಲ ಸಾಯ್ತಾರೆ. ಬಟ್ ನೇಚರ್ ಕನೆಕ್ಷನ್ ಅಂತ ಹೇಳಿದ್ರೆ ಬೇರ್ ಫುಟ್ಟಲ್ಲಿ ಗ್ರೌಂಡಿಂಗು, ಸಿಲ್ವೋ ಥೆರಪಿ, ನೇಚರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡೋದು, ಆ 5 ಏನಿದೆ ಸೆನ್ಸರಿ ಎಕ್ಸ್ಪೀರಿಯನ್ಸು, ಫಾರೆಸ್ಟ್ ಬೇದಿಂಗು, ದೀಸ್ ಆರ್ ಆಲ್ ದ ಥಿಂಗ್ಸ್ ಆ್ಯಂಡ್ ದೇರ್ ಇಸ್ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಹ್ಯಾಪನ್ಸ್ ಇನ್ ದ ನೇಚರ್. ಸೊ ಅದನ್ನು ನಾವು ಎಕ್ಸ್ಪೋಸ್ ಮಾಡಿ ಕೊಟ್ಟರೆ, ಐ ವುಡ್ ಸೇ ಫಾರ್ ಮೀ ಐ ಟೇಕ್ 1 hour. 1 hour I can give a transformation experience in the nature. But how, sir, 1 hour? I have reviews bhajanbopana.com ಇದೆ. You can check the website. Before after ಇದೆ. ಒಂದು ವಾಕ್ ಹಿಂಗೆ ಬಂದು ಹಿಂಗೆ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಪೀಪಲ್ ಹ್ಯಾವ್ ಟೋಲ್ಡ್, ಇನ್ ಮೈ ಲೈಫ್ ರಿಟೈರ್ಡ್ ಒಬ್ರು ಈಸ್ ಅ ಬ್ಯಾಂಕ್ ಎಂಪ್ಲಾಯ್, ಹಸ್ಬೆಂಡ್ ವೈಫ್. ಈ ಟೋಲ್ಡ್ ಟಿಲ್ 60 years what I didn't learn, what I didn't know, I learned in 1 hour ಅಂತ, 60 minutes ಅಲ್ಲಿ. This is the power of nature ಅಂತ. Because for me, I have worked with more than 1.5-2 lakh people. Till date, 1.5-2 lakh. 2 lakh people. ಗೂಗಲಲ್ಲಿ ಹೋಗ್ಬಿಟ್ಟು ಎವರ್ಗ್ರೀನ್ ಕೌಂಟಿ ಭಜನ್ ಬೋಪಣ್ಣ ಅಂತ ಹೊಡೆದ್ರೆ ಎವ್ರಿ ಫೋಟೋ ಐ ಆಮ್ ಸ್ಟ್ಯಾಂಡಿಂಗ್ ವಿತ್ 20, 100, 50 ಅಷ್ಟು ಜನರನ್ನ. ಸೊ ಐ ನೋ ದ ಸೈಕಾಲಜಿ ಆಫ್ ಪೀಪಲ್ ಆ್ಯಂಡ್ ಆಲ್ಸೋ ಕನೆಕ್ಷನ್ ವಿತ್ ನೇಚರ್. So Evergreen County Resort is your stay name? ಎವರ್ಗ್ರೀನ್ ಕೌಂಟಿ ರಿಟ್ರೀಟ್ ಆಗಿದೆ. Retreat. Yeah. Not resort.
ರೆಸಾರ್ಟ್ ಇತ್ತು. ನಾವು ರೆಸಾರ್ಟ್ ಮತ್ತು ರಿಟ್ರೀಟ್ ಡಿಫ್ರೆನ್ಸ್ ಏನು? ರೆಸಾರ್ಟ್ ಅಂದ್ರೆ ಪೀಪಲ್ ಐ ಫೆಲ್ಟ್ ಇಟ್ಸ್ ಅ ವೆಸ್ಟರ್ನ್ ಕಲ್ಚರ್. ರೆಸಾರ್ಟಿಗೆ ಬರೋರು ಅಲ್ಲಿ ಇಟ್ಸ್ ಎಸ್ಕೇಪ್ ಅಂತ ನನಗೆ. ಬಿಕಾಸ್ ರೆಸಾರ್ಟ್ ಮಾಡಬೇಕಾದ್ರೆ ಜನರು ಯಾವ ಥರ ಬರ್ತಾ ಇದ್ರು ಅಂತ ಹೇಳಿದ್ರೆ, ಫ್ರಮ್ ಅ ಬ್ಯುಸಿ ಲೈಫ್ ಸ್ಟೈಲು ದೇ ಹ್ಯಾವ್ ಟು ಟೇಕ್ ಅ ಬ್ರೇಕ್. ಸರಿ. ಈಗ ಬ್ರೇಕ್ ತೆಗಿಬೇಕಾದ್ರೆ ಎಸ್ಕೇಪ್ ಹೇಗೆ? ದೇ ವಿಲ್ ಹ್ಯಾವ್ ದ ಸೇಮ್ ರೂಟೀನ್. ಅದೇ ಮೊಬೈಲು, ಅದೇ ಹೆಂಡ್ತಿ, ಅದೇ ಮಗು, ಅದೇ ಡಿಸ್ಟ್ರಾಕ್ಷನ್ಸು. ಮಗನಿಗೆ IPL, ಹೆಂಡ್ತಿಗೆ ಸೀರಿಯಲು, ಅಪ್ಪನಿಗೆ ಲ್ಯಾಪ್ಟಾಪು, ಆಯಿತಾ? ಡ್ರಿಂಕು, ಪಾರ್ಟಿ ಗೇಟ್ ಇರುತ್ತೆ, ಸ್ಮೋಕ್ ಇರುತ್ತೆ, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ದೇ ಗೆಟ್ ಎಕ್ಸಾಸ್ಟೆಡ್ ಆ್ಯಂಡ್ ದೇ ವಿಲ್ ಹ್ಯಾವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಜಗಳ ಆಡೋದು ನೋಡಿದ್ದೀನಿ. ದೇ ಆರ್ ಆಂಗ್ರಿ ವಿತ್ ಆಲ್ ದಟ್. ಆ್ಯಂಡ್ ವೆನ್ ದೇ ಗೋ ಬ್ಯಾಕ್ ಅಲ್ಲ, ದೇ ಆರ್ ಎಕ್ಸಾಸ್ಟೆಡ್ ಮೋರ್ ಆ್ಯಂಡ್ ಮೋರ್ ಬಿಕಾಸ್ ಎಗೇನ್ಸ್ಟ್ ಸ್ಟ್ರೆಸ್ಸಲ್ಲೇ ಹೋಗ್ತಾರೆ. ಈ ಹಾಲಿಡೇ ಅಂತ ಹೇಳೋದಕ್ಕೆ ಇನ್ನೂ ಲೇಟಾಗಿ ಮಲಗಿರ್ತಾರೆ. ಆ್ಯಂಡ್ ಅಗೇನ್ಸ್ಟ್ ರಿದಮ್ ಆಗಿರುತ್ತೆ ಲೈಫಲ್ಲಿ. ಸೊ ದಿಸ್ ಐ ಹ್ಯಾವ್ ಸೀನ್ ಆಸ್ ಅ ಪ್ಯಾಟರ್ನ್. ಅಷ್ಟು ವರ್ಷದಿಂದ ನೋಡಿದ್ದೀನಿ. ಆ್ಯಂಡ್ ದಟ್ ವಾಸ್ ನಾಟ್ ಮೈ ಡ್ರೀಮ್. ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಮೈ ಸನ್, ದಟ್ ಟೈಮ್ ಐ ರಿಯಲೈಸ್ಡ್ ನೌ ಇಟ್ಸ್ ಟೈಮ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಎಸ್ಕೇಪ್ ಅಲ್ಲ ರಿಟ್ರೀಟ್ಗೆ ಹೋಗ್ಬೇಕಾದ್ರೆ, ಇಟ್ ಈಸ್ ಸಮಥಿಂಗ್ ವೇರ್ ಯು ಡಿಸ್ಕನೆಕ್ಟ್ ಫ್ರಮ್ ದ ರೆಗ್ಯುಲರ್ ಪ್ಯಾಟರ್ನ್. ಕರೆಕ್ಟ್. ಒಂದು ಪ್ಯಾಟರ್ನ್ ಬ್ರೇಕ್ ಮಾಡಿ, ವೆನ್ ಯು ಆರ್ ಗೋಯಿಂಗ್ ವಿತ್ ಯುವರ್ ಫ್ಯಾಮಿಲಿ, ಯು ಗೋ ಆ್ಯಂಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಸನ್, ಕ್ವಾಲಿಟಿ ಟೈಮ್ ವಿತ್ ಯುವರ್ ವೈಫ್, ಗೋ ಫಾರ್ ಅ ವಾಕ್, ಥ್ರೋ ದ ಮೊಬೈಲ್ಸ್ ಇವೆ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್. ಆ್ಯಂಡ್ ಡೋಂಟ್ ಡೂ ವಾಟ್ ಎವರ್ ಯು ಆರ್ ಡೂಯಿಂಗ್ ಇನ್ ದ ರೆಗ್ಯುಲರ್ ಲೈಫ್. ಇಲ್ಲಿ ಬಂದಾಗ ಜಂಕ್ ತಿನ್ನಬೇಡಿ. ಬಿಕಾಸ್ ದ ಫುಡ್ಡು 3 ಟೈಮ್ಸ್ ಫುಡ್ ವಾಟ್ ಎವರ್ ಒಂದು ಡೇಯಲ್ಲಿ ನಾವು ಏನಾದರೂ ಆಲ್ಟರ್ ಮಾಡಿದ್ರೆ, ನೆಕ್ಸ್ಟ್ ಡೇಗೆ ನಮ್ಮ ಮೈಂಡು ಬೇರೆ ಥರ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಟ್ಯೂಟಿವ್ ಲೆವೆಲ್ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಆದಾಗ ಪೀಪಲ್ ವಿಲ್ ಫೀಲ್ ದಟ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. Yesterday I was doing one podcast. Somebody was saying, "Ki Abhishek, I said already there is a nuclear family. Don't so nobody wants to stay with their grandfather, grandmother, and any other person." So what he said, "Ki Abhishek, now if husband and wife is staying together, that means it's a nuclear family now. If they don't want to stay together." Correct. ಟ್ರೂ. ಸೊ ವೆಕೇಶನ್ ಮತ್ತು ನೇಚರ್ ರೀಸೆಟ್ ನಡುವೆ ರಿಯಲ್ ಡಿಫರೆನ್ಸ್ ಏನು ಸರ್? ಅದೇ ವೆಕೇಶನ್ ಅಂದರೆ ಎಸ್ಕೇಪ್. ಎಸ್ಕೇಪ್ ಮಾಡಿ. ನೇಚರ್ ರೀಸೆಟ್ ಅಂದರೆ ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ದೇ ವಿಲ್ ಗೋ ವಿತ್ ಲಾಟ್ ಆಫ್ ಎನರ್ಜಿ. ಆಫೀಸಿಗೆ ಹೋದ್ಮೇಲೆ ಅನ್ಸುತ್ತೆ, ಎಲ್ಲಿ ಹೋಗಿದ್ಯಾ, ಏನಾದರೂ ರಿಟ್ರೀಟಿಗೆ ಹೋಗಿದ್ಯಾ, ನೇಚರ್. ಸಮ್ ಪೀಪಲ್ ವಿಲ್ ಆಸ್ಕ್ ದೇರ್ ಕ್ವಶನ್ಸ್. ಸೊ ಆ ಎಕ್ಸಾಷನ್ ಇರೋಲ್ಲ. ಐ ಮೀನ್ ವೆನ್ ಐ ಸಿ ದ ರಿವ್ಯೂ ಅಲ್ಲ, ವೆನ್ ಐ ಸಿ ದ ಪೀಪಲ್ ಗಿವಿಂಗ್ ಫೀಡ್ಬ್ಯಾಕ್, ಐ ಫೌಂಡ್ ಒನ್ ಎಕ್ಸಾಂಪಲ್. ದೇರ್ ಇಸ್ ಒನ್ ಗೆಸ್ಟ್ ಹೂ ಕೇಮ್. He was doing night shift for 15 years in one of the bank as a HR. He is supporting the on-site. ಅವ್ರಿಗೆ HR ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಸೊ ವೆನ್ he came, he had habits and all that. ಬಟ್ ರಿಟ್ರೀಟಿಗೆ ಅವ್ರ ವೈಫ್ ಫೋರ್ಸ್ ಮಾಡಿ ಕರ್ಕೊಂಡು ಬಂದಾಗ he couldn't access all the drinks, ಸ್ಮೋಕು ಯಾವುದಿಲ್ಲ. ಸೊ ವಾಟ್ he did, he felt, I think I am not getting what I want. Any which ways, he came to me and told, what is this concept ಅದು ಇದು ಅಂತ ಹೇಳುವಾಗ I told, sir, just spend quality time with your kid and family. ಅಷ್ಟೇ, we'll speak on the last day, third day ಮಾತಾಡುವ ಏನು ಅಂತ. And he is completely surrendered. ಆಡಿ ಲಾಸ್ಟಿಗೆ he came to me and told, I was the most happiest father. All these years I was pushing my son to become something when my life itself is not fixed. So this was his emotion. ಆಮೇಲೆ ಅವ್ರ ಅಮ್ಮ ಬಂದ್ಬಿಟ್ಟು ಹೇಳಿದ್ರು, ನನ್ನ ಮಗುಗೆ ಇಷ್ಟು ದಿನ ತಂದೆ ಇದ್ರೂ ಇಲ್ಲದಂಗೆ ಫೀಲ್ ಆಗ್ತಾ ಇತ್ತು. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ಐ ಸಾ ಬೋತ್ ಆಫ್ ದೆಮ್ ಪ್ಲೇಯಿಂಗ್ ಟುಗೆದರ್ ಇನ್ ದ ಕಯಾಕ್, ಗೋಯಿಂಗ್ ಫಾರ್ ಅ ಟ್ರಕ್, ಪ್ಲೇಯಿಂಗ್ ಕ್ರಿಕೆಟ್, ಶಟ್ಲ್ ಎಲ್ಲ ಆಡ್ಕೊಂಡು ಇಬ್ರು ಮಕ್ಕಳ ಥರ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ಸೊ ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್ ರಿಟ್ರೀಟ್ ಫಾರ್ ಮಿ. I will give you one more thing for your retreat. Okay. One question, there will be different perspective. So you are saying to the families ki you stay together. Yeah. Prepare one question. How much you know your child? है ना, ट्रिगरिंग क्वेश्चंस. And same question to the child and same question to the parents. Wow, that's You will get the different answer, different perspective, and show them yeah. what he is thinking, what you are thinking. ಇಲ್ಲ, ನಾನು ಕೇಳ್ತೀನಿ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ, ಐ ಆಸ್ ಕಿಡ್ಸ್, ಹೌ ಮೆನಿ ಆಫ್ ಯು ಲವ್ ಯುವರ್ ಪೇರೆಂಟ್ಸ್ ಅಂತ ಎಲ್ಲರೂ ಕೈ ಎತ್ತಾರೆ. ಆಯಿತಾ? ಐ ಆಮ್ ಲೈಕ್ ವಾವ್. ಹೌ ಮೆನಿ ಆಫ್ ಯು ವಾಂಟ್ ಟು ಬಿ ಲೈಕ್ ಯುವರ್ ಪೇರೆಂಟ್ಸ್ ಅಂತ ಹೇಳುವಾಗ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಅಮ್ಮ ಯಾವಾಗಲೂ ಸ್ಟ್ರೆಸ್ಸು, ಅಪ್ಪ ಯಾವಾಗಲೂ ಹಿಂಗೆ, ನಮಗೆ ಅವ್ರ ಥರ ಇರೋಕ್ಕಾಗಲ್ಲ. ಲೈಕ್ ಸೊ ನೌಡೇಸ್ ವೆಲ್ನೆಸ್ ಟೂರಿಸಂ ಇಂಡಿಯಾದಲ್ಲಿ ಬಿಸ್ನೆಸ್ ಅಪಾರ್ಚುನಿಟಿನ ಅಥವಾ ದೊಡ್ಡ ಮೂಮೆಂಟಾ? ಐ ಥಿಂಕ್ ಇಟ್ಸ್ ಅ ವೇ ಆಫ್ ಲೈಫ್. ಇಟ್ಸ್ ಅ ಮೂಮೆಂಟ್. ಯಾಕೆ ಅಂತ ಹೇಳಿದ್ರೆ, ವಿ ಆಲ್ ನೋ, ಬೆಳಗಿಂದ ಸಂಜೆವರೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ವಿ ಕನ್ಸ್ಯೂಮ್ ಮಿನಿಮಮ್ 500 ಕೆಮಿಕಲ್ಸ್ ನಮ್ಮ ಬಾಡಿಗೆ. ಈಗ ಇದರಿಂದ ಯಾರಿಗೆ ದುಡ್ಡು ಆಗ್ತಾ ಇದೆ ಅಂತ ಹೇಳೋದಕ್ಕಿಂತ, ಫಾರ್ಮಸ್ಯೂಟಿಕಲ್ ಕಂಪ್ನೀಸು, ಡಾಕ್ಟರ್ಸು, ದೇ ಆರ್ ಆಲ್ ಹ್ಯಾವಿಂಗ್ ಮೆಡಿಕಲ್ ಫೆಸಿಲಿಟೀಸ್ ಆ್ಯಂಡ್ ಆಲ್ ದಟ್. ಅದ್ರದ್ದು ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ, ದ ನೇಚರ್ ಈಸ್ ಗೋಯಿಂಗ್ ಟು ಹೀಲ್ ಆಲ್ ದೀಸ್ ಪ್ರಾಬ್ಲಮ್ಸ್. 99% ಆಫ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಹೀಲ್ಡ್ ಥ್ರೂ ಯುವರ್ ಗಟ್ ಒಂದು,
ಎರಡನೇದು ಥ್ರೂ ಯುವರ್ ಮೈಂಡ್. ಇದೆರಡು ಕಂಟ್ರೋಲ್ ಬಂದ್ಬಿಟ್ರೆ ನಮಗೆ 99% ಆಫ್ ದ ಲೈಫ್ ಸ್ಟೈಲ್ ಡಿಸೀಸ್ ಹೀಲ್ಡ್. ಸೊ ಫಾರ್ ಫ್ಯೂಚರ್ ಇಟ್ ಇಸ್ $1 trillion ಇಂಡಸ್ಟ್ರಿ. Correct. ರಿಟ್ರೀಟ್ಸು, ನೇಚರ್. How you will scale this your business? Only one do retreat, or how many retreat you will open? No, for me, my goal is to make sure India is going to be the retreat capital of the world. ಪ್ರತಿಯೊಂದು ಜಾಗದಲ್ಲೂ ರಿಟ್ರೀಟ್ಸ್ ಬೇಕು ನನಗೆ. ಆಲ್ರೆಡಿ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಪ್ಲೈಯಿಂಗ್. ಸ್ಲೋಲಿ ವಿ ಆರ್ ಗೋಯಿಂಗ್ ಟು ಫೆಸಿಲಿಟೇಟ್. ಯಾಕಂದರೆ ನಂದು ಆಫ್ಟರ್ ಚೇಂಜಿಂಗ್ ಮೈ ರೆಸಾರ್ಟ್ ಟು ಅ ರಿಟ್ರೀಟ್, ಐ ರಿಯಲೈಸ್ಡ್ ಒನ್ ಥಿಂಗ್ ಫಾರ್ ಶ್ಯೂರ್: ಅನ್ಟ್ಯಾಪ್ಡ್ ಮಾರ್ಕೆಟ್. ಯಾರೂ ಮುಟ್ಟಿಲ್ಲ ಅದು. ಯಾಕೆಂತ ಹೇಳಿದ್ರೆ ಇದೆ ಯೋಗ, ಇಂಥದ್ದೆಲ್ಲ ಇದೆ, ಇಟ್ ಈಸ್ ಆಲ್ ಬೂಮಿಂಗ್. ಬಟ್ ಅಡ್ವೆಂಚರ್ ರಿಟ್ರೀಟ್, ನೇಚರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಯಾರೂ ಮುಟ್ಟಿಲ್ಲ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಆ್ಯಂಡ್ ನನಗೆ ಐ ಹ್ಯಾವ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಆಫ್ ಮೈ ರೆಸಾರ್ಟ್. ನಮ್ಮದು ರೆಸಾರ್ಟಲ್ಲಿ ಏನೇನು ಮಾಡ್ತಾ ಇದೆ, ಅಲ್ಲಿ ರೆಸಾರ್ಟಿಗೆ ಬರೆಯೋರು ಕೇಳ್ತಾ ಇದ್ರು, ಚಿಕನ್ ಎಷ್ಟು ಪೀಸ್, ಕಬಾಬ್ ಎಷ್ಟು ಪೀಸ್ ಇರುತ್ತೆ, 8 ಪೀಸಾ 9 ಪೀಸಾ, ದೀಸ್ ಆರ್ ದ ಥಿಂಗ್ಸ್. ಹೂಎವರ್ ಕಮ್ಸ್ ಟು ರಿಟ್ರೀಟ್ ದೇ ವಿಲ್ ಆಸ್ಕ್ ವಾಟ್ ಡು ಐ ಬಿಕಮ್ ಆಫ್ಟರ್ ದಿಸ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ಗೆ, ಎಕ್ಸ್ಪೀರಿಯನ್ಸಿಗೆ ರಿಟ್ರೀಟಿಗೆ ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ಇಂಡಿಯಾ ವಾಂಟ್ಸ್ ಇಟ್, ಬಿಕಾಸ್ ಒಬಿಸಿಟಿ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಕ್ಲೇರ್ ಆಗಿದೆ. ನಮ್ಮ PM ಕೂಡ ಬಂದು ಹೇಳ್ತಾ ಇದ್ದಾರೆ, Sorry. ಅಭಿ ಟೈಮೇ ಚೇಂಜ್ ಕರ್ನೆ ಕಾ. ಕುಡಿಯೋ everything, every retail has to be changed. So I think retreat is the biggest game changer. Wow. ಸೊ ಮುಂದಿನ 100 ಮಿಲಿಯನ್ ವೆಲ್ನೆಸ್ ಕನ್ಸ್ಯೂಮರ್ ಎಲ್ಲಿಂದ ಬರ್ತಾರೆ? ಮೆಟ್ರೋ ಸಿಟೀಸ್, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಆರ್ ದ Tier 2, Tier 3 ಸಿಟಿ? ಇಟ್ ಈಸ್ ಎಲ್ಲಿಂದ ಅಂತಲ್ಲ, ಹಾ. ಇಟ್ ಈಸ್ ಲೈಕ್ ಎವ್ರಿವೇರ್. ಈವನ್ ವಿಲೇಜಸ್ಸಿಗೂ ಜಂಕ್ ಹೋಗ್ಬಿಟ್ಟಿದೆ. ಪೀಪಲ್ ಇನ್ ವಿಲೇಜಸ್, ಪ್ರಾವಿಷನ್ ಸ್ಟೋರ್ ಹೇಳೋದಕ್ಕಿಂತ ಅದು ಪಾಯ್ಸನ್ ಸ್ಟೋರ್ ಆಗಿಬಿಟ್ಟಿದೆ. ಸೊ ಐ ಡೋಂಟ್ ಥಿಂಕ್ ಸೊ. ಈವನ್ ಒಬಿಸಿಟಿ ಈಸ್ ಫೌಂಡ್ ಇನ್ ವಿಲೇಜಸ್ ಆಲ್ಸೋ. ವಿಲೇಜಲ್ಲೂ ಕೂಡ ಈವನ್ ದೋ ಆ TV ಆಗಿರ್ಬೋದು, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಜಂಕ್ ಆಗಿರ್ಬೋದು, ಇಟ್ ಹ್ಯಾಸ್ ರೀಚ್ಡ್ ಎವ್ರಿ ವಿಲೇಜ್. ಕರೆಕ್ಟ್. ಸೊ ಇದರಲ್ಲಿ ನಮಗೆ ಸಿಟಿಯಿಂದ ಅಂತಲ್ಲ, ಬಟ್ ಸಿಟಿಯಿಂದ ಸ್ವಲ್ಪ ಈಸಿಯಾಗಿ ಜಾಸ್ತಿ ನಮ್ಮ ಕ್ರೌಡ್ ಇರೋದ್ರಿಂದ ಅಲ್ಲಿಂದ ಜಾಸ್ತಿ ಬರ್ತಾ ಇದ್ದಾರೆ. ಸೊ ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ದೀಸ್ ಆರ್ ದ ಪೀಕ್. ಇವರಿಗೆ ದೇ ಕಮ್ ಆ್ಯಂಡ್ ಇಟ್ಸ್ ಲೈಕ್ ಅವ್ರನ್ನ ಏನಿಲ್ಲ, ದೇ ಹ್ಯಾವ್ ದಟ್ ಪವರ್ ಇನ್ಸೈಡ್. ದೇ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದೇರ್ ಬಾಡಿ, ಹೆಲ್ತು, ಹಾರ್ಟು, ಕಿಡ್ನಿ, ಲಿವರ್, ಇದೆಲ್ಲ ಎಷ್ಟು ಪವರ್ಫುಲ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಬ್ಲೈಂಡ್ ಆಗಿ ಒಂದು ರ್ಯಾಟ್ ರೇಸ್ ಅದು ಇರೋದಕ್ಕೆ ದೇ ಹ್ಯಾವ್ ಲಾಸ್ಟ್. ಬಟ್ ದ ಮೊಮೆಂಟ್ ವಿ ರಿಮೂವ್ ಆಲ್ ದಟ್ ಕ್ಲಟರ್ ಅಲ್ಲ, ದೇ ಆರ್ ಸಚ್ ಅ ಅಮೇಸಿಂಗ್ ಪೀಪಲ್. ಐ ಹ್ಯಾವ್ ಅಮೇಸಿಂಗ್ ಸ್ಟೋರೀಸ್ ಆಫ್ ದೆಮ್. If somebody is coming to retreat, what is the mindset they should carry? ಡಿಪೆಂಡಿಂಗ್ ಆನ್ ದೇರ್ ಚಾಲೆಂಜಸ್, ಬಟ್ ಐ ವುಡ್ ಸೇ ಯಾವ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ? ನಮ್ಮ ರಿಟ್ರೀಟಿಗೆ ಬರೋರು ಕೆಲವರು, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾನು ನೇಚರ್ ಪ್ರಿನ್ಸ್ ಕ್ಲಬ್ ಅಂತ ನಮ್ಮದು ಕೋಚಿಂಗ್ ಇದೆ. ಈಗ ಅಲ್ಲಿ ದೇರ್ ವಾಸ್ ಒನ್ ಲೇಡಿ ಹೂ ಕೇಮ್. ಅವಳು ಲಿಟ್ರಲಿ ವೆನ್ ಶಿ ಕೇಮ್ ಫಾರ್ ದ ಇಂಟರ್ವ್ಯೂ, ದಿಸ್ ಈಸ್ ಫ್ರಮ್ ದ ನಮ್ಮ ಟೀಮಿಗೆ ಯಾಕೆ ಒಂದು ಕ್ಲಬ್ಬಿಗೆ ಸೇರಿದ್ರು, ವೈ ದೇ ಶಿ ಕೇಮ್ ಟು ರಿಟ್ರೀಟ್ ಅಂತ ಹೇಳುವಾಗ, ಶಿ ವಾಸ್ ವರ್ಕಿಂಗ್ ಇನ್ ಹೈದರಾಬಾದ್. ಸರಿ. ಹೈದರಾಬಾದಲ್ಲಿ ಶಿ ವಾಸ್ ಇನ್ ಅ ಪ್ರೋಸೆಸ್ ವೇರ್ ಶಿ ವಾಸ್ ಡೂಯಿಂಗ್ ದ ಮೆಡಿಕಲ್ ಬಿಲ್ಲಿಂಗ್. ಮೆಡಿಕಲ್ ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲು, ಮೆಡಿಕಲ್ ಬಿಲ್ಲಿಂಗು. ಅಲ್ಲಿ ಅವಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ದಿಸ್ ಕೇಮ್ ಆಫ್ಟರ್ ಶಿ ಗಾಟ್ ಇನ್ ಟು ಎಮೋಷನಲ್ ಥಿಂಗ್ ಆಫ್ಟರ್ ಮೀಟಿಂಗ್ ಮೀ. ಬಿಲ್ಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಜನರೆಲ್ಲ ಬಂದುಬಿಟ್ಟು ದೇ ಯೂಸ್ ಟು ಪೇ ದ ಬಿಲ್ ಅಂತೆ. ಈಗ ಆಪರೇಷನ್ ಥಿಯೇಟ್ರಲ್ಲಿ ಪೇಷಂಟ್ ಇದ್ದಾರೆ, ಏನು ಬೇಕು ಮೆಡಿಸಿನ್ ಅಂತ ಹೇಳುವಾಗ ಇವ್ರು ಲಿಸ್ಟ್ ಕೊಡ್ತಾ ಇದ್ರು. ಅಲ್ಲಿ ಎಲ್ಲ ಬಂದು ಕಷ್ಟಪಟ್ಟು ಜುವೆಲ್ಸ್ ಇಟ್ಟು, ಸಾಲ ಮಾಡಿ, ಇನ್ಸೂರೆನ್ಸು, ಆಲ್ ದಟ್ ದೇ ಯೂಸ್ ಟು ಗಿವ್ ಅವರ್ ಮನಿ. ಸೊ ಇವ್ರು ಏನು ಮಾಡ್ತಾ ಇದ್ರು, ಆ ಒಂದು ದುಡ್ಡನ್ನ ತೆಕ್ಕೊಂಡು ದೇ ಯೂಸ್ ಟು ಗಿವ್ ದ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು, ಅದೇನಿದೆ ಕಂಪ್ಲೀಟ್ ಆಪರೇಷನ್ ಥಿಯೇಟ್ರಿಗೆ. ಆ್ಯಂಡ್ ದಟ್ ಯೂಸ್ ಟು ಗೋ ಟು ಆಪರೇಷನ್ ಥಿಯೇಟರ್. ಸರಿ. ಆಪರೇಷನ್ಗೆ ಥಿಯೇಟ್ರಿಗೆ ಹೋದ್ಮೇಲೆ they used to had to go and collect it from the operation theatre from the back door. So that was not being used in the OT. ಆಯ್ತಾ? She was doing it for almost 4-5 years. No, she got Karma. frustrated. ಕರ್ಮ. ಅವಳಿಗೆ ಗೊತ್ತಿಲ್ಲ ದಿಸ್ ಇಸ್ ರಾಂಗ್ ಅಂತ, ಬಿಕಾಸ್ ಎವ್ರಿಬಡಿ ಇಸ್ ಯೂಸ್ ಟು ದಟ್ ಅಟ್ಮಾಸ್ಫಿಯರ್. Now when she was doing this for so many years, one time she got married and she was carrying, pregnant. ಆ ಟೈಮಲ್ಲಿ ಏನಾಯಿತು, for some reasons she had to go for a C-section. Same, she only got into that trap. And she lost her child. Oh my God. ಚಿಕ್ಕ ಮಗು ಸತ್ತೋಯ್ತು. And she was on tears. She told, thank you so much. And sir, it was not, ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದೆ ಅಂತ. ನೌ ಐ ಆಮ್ ಹಿಯರ್ ಟು ಸರ್ವ್ ಮದರ್ ನೇಚರ್. ನಿಮ್ಮ ಹತ್ರ ಬಂದಿದ್ದೀನಿ. ಮೆಡಿಕಲ್ ಫೀಲ್ಡು ಬೇಡ ನನಗೆ, ಮೆಡಿಕೇಶನ್ ಫೀಲ್ಡು ಬೇಡ, ಆ ಪ್ರೊಫೈಲೇ ಬೇಡ, ಬಿಕಾಸ್ ದಟ್ ಈಸ್ ಮನಿ ಮೇಕಿಂಗ್ ಕಾನ್ಸೆಪ್ಟ್. ಅದು ಬಿಟ್ಟರೆ ಏನೂ ಇಲ್ಲ ಅಂತ. ಆ್ಯಂಡ್ ನೌ ಶಿ ಈಸ್ ಸರ್ವಿಂಗ್ ಅಸ್. ಆ್ಯಂಡ್ ವೈ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್, ನಾವು ನೋಡೋದೆಲ್ಲ ಇಟ್ಸ್ ನಾಟ್ ಆ್ಯಸ್ ಇಟ್ ಈಸ್. ದೇರ್ ಆರ್ ಗ್ಯಾಪ್ಸ್ ಇನ್ ಬಿಟ್ವೀನ್. ಸೊ ಆ್ಯಕ್ಚುಲಿ ಡಾಕ್ಟರ್ಸು ನೇಚರ್ಪ್ರಿನರ್ ಯಾವುದೇ ಥರ ಆಗಬೇಕು ಅಂತ ಹೇಳಿದ್ರೆ, ವೈದ್ಯ ನಾರಾಯಣ ಅಂತ ಹೇಳ್ತಾರಲ್ಲ, ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ದೇ ಆರ್ ದ ಹೀಲರ್ಸ್ ಆ್ಯಂಡ್ ಸೇವಿಯರ್ಸು. ಬಟ್ ಇವಾಗ ಕೆಲವು ಕಡೆ ಹೆಂಗಾಗ್ಬಿಟ್ಟಿದೆ, ದೇ ಹ್ಯಾವ್ ಬಿಕಮ್ ದ ಬ್ರೋಕರ್ಸ್ ಫಾರ್ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್. ಸೊ ದಟ್ಸ್ ವಾಟ್ ಐ ಹ್ಯಾವ್ ಸೀನ್. ಆ್ಯಂಡ್ ಇವರು ಹೇಳಿದಾಗ ಐ ವಾಸ್ ಆನ್ ಟಿಯರ್ಸ್. ಈಗ ಅವಳು ಮಗನ ಕಳ್ಕೊಂಡಿದ್ದಾರೆ. ಸೊ ಸಿ ಈಸ್ ವಾಷಿಂಗ್ ಅವರ್ ಕರ್ಮ ಬೈ ಸರ್ವಿಂಗ್ ನೇಚರ್ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ರಿಟ್ರೀಟ್. ಬಟ್ ಓನ್ಲಿ ವೈ ನೇಚರ್ಪ್ರಿನ್ಯೂರ್? ಲೈಕ್ ನೇಚರ್ಪ್ರಿನ್ಯೂರ್ ಹೆಸರು ಹೇಗೆ ಬಂತು?
ನೇಚರ್‌ಪ್ರೂನರ್ ಅಂತ ಹೇಳಿದ್ರೆ ಎವ್ರಿಬಡಿ ಈಸ್ ಅ ನೇಚರ್‌ಪ್ರೂನರ್ ಫಾರ್ ದಟ್ ಫ್ಯಾಕ್ಟ್. ನಾವೀಗ ದುಡ್ಡು ಮಾಡ್ಬೇಕಂದ್ರೆ ವಿ ಹ್ಯಾವ್ ಓನ್ಲಿ 2 ಆಪ್ಷನ್ಸ್ ವಿತ್ ನೇಚರ್. ಒಂದು ಸರ್ವ್ ಪೀಪಲ್. ದಟ್ ಈಸ್ ದ ಫಸ್ಟ್ ಆಪ್ಷನ್. ನಾವು ಇಲ್ಲಿರೋದು ಬೇರೆಯವ್ರಿಗೆ ಸರ್ವ್ ಮಾಡಿ ದುಡ್ಡು ಮಾಡೋದು. ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್, ನಾವು ಸರ್ವಿಂಗ್ ಈಚ್ ಅದರ್. ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್ ಈಸ್ ಆಸ್ ಭಗವದ್ಗೀತಾ ಸೇಸ್, ಇಫ್ ಯು ಆರ್ ಟೇಕಿಂಗ್ ಸಮಥಿಂಗ್, ನಾವು ಏನಾದರೂ ನೇಚರಿಂದ ತೆಕೊಂಡು ಇಫ್ ಯು ಡೋಂಟ್ ಶೋ ಗ್ರಾಟಿಟ್ಯೂಡ್ ದೆನ್ ಇಟ್ ಈಸ್ ಲೈಕ್ ಥೀಫ್. ನಾವು ಕದಿಯೋ ಥರ, ಕಳ್ಳರು. ನಾವು ಏನಾಗ್ತಾ ಇದೆ, ಫಸ್ಟ್ ಏನೋ ಕೆಲವು ಕಡೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಗೊತ್ತಿಲ್ಲ ತಪ್ಪು ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ನೇಚರಿಗೆ ವಾಪಸ್ ಏನು ಕೊಡ್ತಾ ಇದೀನಿ ಅಂತ ಕೇಳಿದ್ರೆ ಝೀರೋ, ಮೆಜಾರಿಟಿ. ಸರಿ, ಖಂಡಿತ. ನಮ್ಮ ತಂದೆ ಟಿಂಬರ್ ಮರ್ಚೆಂಟ್. ಬಿಕಾಸ್ ಐ ಟೆಲ್ ದಿಸ್ ಎಲ್ಲೋದ್ರೂ ನಾನು ಇದು ಹೇಳ್ತೀನಿ. ನಮ್ಮ ತಂದೆ ಟಿಂಬರ್ ಮರ್ಚೆಂಟು. ಈ ವಾಸ್ ಡೂಯಿಂಗ್ ಲಾಟ್ ಆಫ್ ಮನಿ. ಲಿಕ್ಕರ್ ಶಾಪ್ಸ್ ಇತ್ತು. ಈ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ದ ಹೈಯೆಸ್ಟ್ ಪೊಲಿಟಿಷಿಯನ್ಸು, ಈವನ್ ಫಿಲ್ಮ್ ಆ್ಯಕ್ಟರ್ಸು, ರೋಹಿತ್ ಶೆಟ್ಟಿ ಅಪ್ಪ, ಸೊ ಫೈಟರ್ ಶೆಟ್ಟಿ ಅಂತ. ದೇ ಆರ್ ಆಲ್ ಟುಗೆದರ್. ಹೈ ಇನ್ಫ್ಲುಯೆನ್ಸು ಎಲ್ಲರೊಟ್ಟಿಗೆ. ದುಡ್ಡು ಚೀಲದಲ್ಲಿ ಬರ್ತಾ ಇತ್ತು. ಸಚ್ ಅ ಮ್ಯಾಸಿವ್ ಇನ್ಫ್ಲುಯೆನ್ಷಿಯಲ್ ಪವರ್ಫುಲ್ ಮ್ಯಾನ್. ಈ ಡೈಡ್ ಇನ್ ಅ ಗೌರ್ಮೆಂಟ್ ಹಾಸ್ಪಿಟಲ್ ವಿತ್ ಲೆಗ್ ಬೀಯಿಂಗ್ ಆನ್ ಆಂಪ್ಯೂಟೆಡ್. ಸೊ ಇದೆಲ್ಲ ಇದ್ದಾಗ ವೆನ್ ಐ ಡಿಕೋಡೆಡ್ ಯಾಕೆ ಹಿಂಗಾಯಿತು ಅಪ್ಪನಿಗೆ, ದೆನ್ ಐ ವೆಂಟ್ ಆ್ಯಂಡ್ ಸ್ಟಡಿಡ್ ಸೋ ಮೆನಿ ಬಿಸ್ನೆಸ್ ಓನರ್ಸು. ಮೊನ್ನೆ ಯಾವುದೋ ಒಂದು ಕೋಚಿಂಗ್ ಮಾಡ್ತಾ ಇದೆ. ವೆನ್ ಐ ಆಮ್ ಸೆಂಡಿಂಗ್ ಟೆಲಿಂಗ್ ಮೈ ಎಕ್ಸಾಂಪಲ್, ಒನ್ ಗರ್ಲ್ ಇಸ್ ಕ್ರೈಂಗ್, ಜೋರಾಗಿ ಅಳ್ತಾ ಇದ್ದಾಳೆ. ಐ ಆಸ್ಕ್ಡ್ ವಾಟ್ ಹ್ಯಾಪನ್. ಶಿ ಟೋಲ್ಡ್, ಐ ಲಾಸ್ಟ್ ಮೈ ಡ್ಯಾಡ್ 6 months ಬ್ಯಾಕ್. ಈ ಈಸ್ ಅ ಟಿಂಬರ್ ಮರ್ಚೆಂಟ್, ಕ್ಯಾನ್ಸರ್. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ವಿ ಆರ್ ಸಫರಿಂಗ್, ಎಂಟೈರ್ ವರ್ಲ್ಡ್ ಈಸ್ ಗೋಯಿಂಗ್ ಥ್ರೂ chaos. ಸರಿ. ಅದಕ್ಕೆ ಒಂದು ಜನರಿಗೆ ಹೆಲ್ಪ್ ಮಾಡುವ, ಎರಡನೇದು ವಿಲ್ ಗಿವ್ ಗ್ರಾಟಿಟ್ಯೂಡ್, ಗಿವ್ ಬ್ಯಾಕ್ ಟು ನೇಚರ್. ಅಷ್ಟೇ. ಇದೆರಡು ಮಾಡಿಬಿಟ್ರೆ ಲೈಫ್ ಇಸ್ ಬ್ಯಾಲೆನ್ಸ್ಡ್, ಬಿಸ್ನೆಸ್ ವಿಲ್ ಬಿ ಆಸಮ್. ಅದರ್ವೈಸ್ ನೇಚರ್ ವಿಲ್ ಸೆಂಡ್ ಅ ಬಿಲ್. ಯಾವಾಗ ಕಳಿಸುತ್ತದೆ ಗೊತ್ತಿಲ್ಲ. That you can't pay. ಯಾರ್ ದಟ್ಸ್ ಇಟ್. ದಿಸ್ ಇಸ್ ಚಾಲೆಂಜ್. ಸೊ ನೇಚರ್ ಬೇಸ್ಡ್ ಹೀಲಿಂಗ್ ಟ್ರೆಂಡ್ ಹೇಗೆ ಆಯಿತು ಸರ್ ಆನ್ ಡೇಸ್? ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ವೆನ್ ಐ ಸ್ಟ್ರಗಲ್ ಡ್ಯೂರಿಂಗ್ ಕೋವಿಡ್ ಗಂಟ, ಓಕೆ ಲೆಟ್ ಮಿ ಟೆಲ್ ಯು, 2010 ಮೈ ಡ್ಯಾಡ್ ಪಾಸ್ಡ್ ಅವೇ ಇನ್ ಅ ಗೌರ್ಮೆಂಟ್ ಹಾಸ್ಪಿಟಲ್. ಗಾಡಿ ತೆಕೊಂಡು ಬಾಡಿ ತೆಕೊಂಡು ಹೋಗ್ಬೇಕಾದ್ರೆ ಐ ವಾಸ್ ಆನ್ ಟಿಯರ್ಸ್. ಈ ಥರ ಇದ್ದ ವ್ಯಕ್ತಿ ಮದುವೆ ಆದಮೇಲೆ ಸಫರ್ ಆದರೂ ನಾನೇ ಅವ್ರಿಗೆ ಅನ್ಲಕ್ಕ ಆಡ್ಬಿಟ್ನಾ, ನಾನು ಹುಟ್ಟಿದ ಮೇಲೆ ಈ ಥರ ಆಯ್ತಾ ಅಂತ ಸಮ್ವೇರ್. ಓಕೆ, ಆ ಒಂದು ಸಿಚುವೇಶನ್ ನಾನು ಫೇಸ್ ಮಾಡಿದ್ಮೇಲೆ ನಾನು ಆ ರ್ಯಾಟ್ ರೇಸಿಗೆ ಇಳಿದೆ. 2010 to 20 ಐ ವಾಸ್ ಆನ್ ಫುಲ್ ಆ್ಯಕ್ಟ್ ಮಾಡ್ತಾ ಇದೆ, ಸೀರಿಯಲಲ್ಲಿ, ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, ಕಾರ್ಪೊರೇಟ್ ಜಾಬ್ ಮಾಡ್ತಾ ಇದೆ, ಬಿಸ್ನೆಸ್ ಮಾಡ್ತಾ ಇದೆ, ರೆಸಾರ್ಟ್ ಮಾಡ್ತಾ ಇದೆ, ಕಂಪ್ಲೀಟ್ ಎಷ್ಟು ಮಾಡಿದ್ರು. ಫೈನಲಿ 2020 ನಾನು ಕೂತಿದ್ದೀನಿ, ಕೋವಿಡ್ ಅನೌನ್ಸ್ ಆಗಿದೆ, ವೈಫ್ ವಾಸ್ ಪ್ರೆಗ್ನೆಂಟ್, ಶಿ ವಾಸ್ ಕ್ಯಾರಿಂಗ್ ನೋ ಮನಿ, ಗುರ್ಗಾಂವ್ ಆಫೀಸ್ ಕ್ಲೋಸ್ಡ್, ಮೈಸೂರು ಆಫೀಸ್ ಕ್ಲೋಸ್ಡ್, ಮೈ ವೆಂಡರ್ಸ್ ಆರ್ ಆಸ್ಕಿಂಗ್ ಮೀ ಫಾರ್ ಮನಿ, 1 crore rupees ಡೆಟ್. ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಐ ಡಿಡ್ ನಥಿಂಗ್. ಐ ಟೋಲ್ಡ್ ಮೈ ಮಾಮ್, ಐ ಆಮ್ ಕಮಿಂಗ್ ಟು ನೇಚರ್. ಅಂದರೆ ಕೊಡಗಿಗೆ ಬರ್ತೀನಿ, ನಾನಲ್ಲಿ ಇರ್ತೀನಿ, ನಾನು ಒಂದು 2-3 ತಿಂಗಳು ನೋಡ್ಕೊ, ನಾನು ನೋಡ್ತೀನಿ ಏನು ಮಾಡ್ಬೋದು ಅಂತ. ದಟ್ಸ್ ವೇರ್ ಐ ವೆಂಟ್ ಟು ನೇಚರ್. ಐ ಫೌಂಡ್ ಮೈ ಹೀಲಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಮೈ ಸನ್ ವಾಸ್ ಬಾರ್ನ್ ಇನ್ 2020. ಆಫ್ಟರ್ ಎಕ್ಸಾಕ್ಟ್ಲಿ 10 years ಮೈ ಡ್ಯಾಡ್ ಪಾಸ್ಡ್ ಅವೇ. ಸೊ ಇಟ್ಸ್ ಅ ಜನರೇಷನಲ್ ಕರೆಕ್ಷನ್ ಅಂತ ಅನಿಸ್ತು. ಅಪ್ಪ ಈ ಟುಕ್ ಫ್ರಮ್ ನೇಚರ್, ಈಸ್ ಅ ಗುಡ್ ಹ್ಯೂಮನ್, ಗುಡ್ ಸೋಲ್, ಈಸ್ ಮೈ ಫೇವ್ರೇಟ್. ಈ ಟುಕ್ ಆಯಿತು. ನಾನು ಅವರೊಟ್ಟಿಗೆ ಟುಕ್ ಮಾಡಿದೆ ತುಂಬ. ದೆನ್ ಐ ವಾಸ್ ಅ ಪಾರ್ಟ್ ಆಫ್ ದ ನೇಚರ್. ದೆನ್ ದ ಮೂಮೆಂಟ್ ಐ ಬಿಕೇಮ್ ಅ ನೇಚರ್ ಪ್ರೂನರ್, ಅದು ಮಗನಿಗೆ. ನೌ ಮೈ ಸನ್ ಈಸ್ ಗಿವಿಂಗ್ ಬ್ಯಾಕ್ ಟು ನೇಚರ್. ಸೊ ಇಟ್ಸ್ ಅ ಜನರೇಷನಲ್ ಬ್ಯಾಲೆನ್ಸು. ಈಗ ವಾಟ್ ಎವರ್ ಐ ಡು, ಐ ಹ್ಯಾವ್ ಮೈ 8 ಬಿಸ್ನೆಸ್ ಮಾಡೆಲ್ಸ್ ಇದೆ ನಂದು, ವಿಚ್ ಐ ಆಮ್ ಡೂಯಿಂಗ್ ಆಲ್ರೆಡಿ. ಆಲ್ 8 ಬಿಸ್ನೆಸ್ ಮಾಡೆಲ್ಸ್ ಈಸ್ ಅಲೈನ್ಮೆಂಟ್ ವಿತ್ ನೇಚರ್, ಹೆಲ್ಪಿಂಗ್ ಪೀಪಲ್. ರೀಡ್ ಬಿಸ್ನೆಸ್ ಮಾಡಲ್ ಶೇರ್ ಮಾಡಿ. ಒಂದು ರಿಟ್ರೀಟು, ಸರಿ. ಆಯಿತಾ. ಎರಡನೇದು ಸೀಕ್ರೆಟ್ ಸ್ಪೈಸಸ್ ಅಂತ ರೆಸ್ಟೋರೆಂಟ್ ಮಾಡಿದ್ದೀನಿ. ಪ್ಲಾಂಟ್ ಬೇಸ್ಡ್ ಫುಡ್ಡು, ಹೆಲ್ದಿ ಫುಡ್ಡು. ನನಗೆ ಏನು ತಿಂತೀನಿ, ನನ್ನ ಮಗ ಏನು ತಿಂತಾನೆ ಅದನ್ನೇ ನನ್ನ ಗೆಸ್ಟಿಗೆ ತಿನ್ನಿಸ್ತಾರೆ. ಬಿಕಾಸ್ ನಾನು ಸಾಸ್ ಕೊಡೋದು ನಿಲ್ಲಿಸ್ಬಿಟ್ಟಿದೆ, ಎಲ್ಲ ಈ ಜಂಕ್ ಕೊಡೋದು ಬಿಟ್ಟಿದೆ. ಅವ್ನು ಕೇಳ್ದೆ ಯಾಕೆ ಅಂತ, ಐ ಟೋಲ್ಡ್ ಇಟ್ಸ್ ಬ್ಯಾಡ್ ಅಂತ. ಸರಿ. ಇಫ್ ಇಟ್ ಇಸ್ ಬ್ಯಾಡ್, ಕಸ್ಟಮರ್ಗೆ ಯಾಕೆ ಕೊಡ್ತೀಯ ಅಂತ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ. ಕಟ್ಟು. ನೆಕ್ಸ್ಟು ಸ್ಟಾರ್ಟ್ ಮಾಡಿದೆ ಹಂಟ್ ಆರ್ಗ್ಯಾನಿಕ್ ಅಂತ. ಓನ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಕರ್ನಾಟಕ, ಕೊಡಗು ಎಲ್ಲೆಲ್ಲಿದೆ ಸೋರ್ಸಿಗೆ ಹೋಗ್ತೀನಿ, ಕಂಡಿಡ್ತೀನಿ. ಆಮೇಲೆ ನಂದು ವ್ಲಾಗಿಂಗು ಬಿಸ್ನೆಸ್ ಮಾಡೆಲ್. ಐ ವ್ಲಾಗ್ ನೇಚರು, ಫ್ರೀ ಕ್ಯಾಮರಾ ತೆಗೊಳ್ಳೋದು, ಶೂಟ್ ಮಾಡೋದು. ದಟ್ ರೀಲ್ ವೆಂಟ್ ವೈರಲ್. ಯಾ ಎಕ್ಸಾಕ್ಟ್ಲಿ. ಆಮೇಲೆ ಬ್ಯಾಕ್ ಟು ಅರ್ತ್ ಅಂತ ಮಾಡಿದ್ದೀನಿ. ಸೊ ಬ್ಯಾಕ್ ಟು ಅರ್ತ್ ಅಂದರೆ ಕಾನ್ಸೆಪ್ಟು, ಇಟ್ ಈಸ್ ಐ ಡೋಂಟ್ ಗೆಟ್ ಇನ್ ಟು ರೆಗ್ಯುಲರ್ ರಿಯಲ್ ಎಸ್ಟೇಟ್, ಅದೆಲ್ಲ ಇಲ್ಲ ನನಗೆ. ಯಾರಾದರೂ ಇಫ್ ಪೀಪಲ್ ವಾಂಟ್ ಟು ಪ್ರೊಟೆಕ್ಟ್ ಲ್ಯಾಂಡ್ ಅಲ್ಲ, ದೇ ಕ್ಯಾನ್ ಬೈ ಅ ಲ್ಯಾಂಡ್, ಡೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಗ್ರೋ ದೇರ್ ಓನ್ ವೆಜಿಟೇಬಲ್ಸ್, ಫ್ರೂಟ್ಸು. ಅವ್ರ ಲ್ಯಾಂಡಲ್ಲಿ ಏನೇನು ಬೇಕು ಬೆಳೆಸ್ಕೊಂಡು, ದೇ ಹ್ಯಾವ್ ಟು ಬಿ ದ ಪ್ರೊಟೆಕ್ಟರ್ಸ್. ಕಮರ್ಷಿಯಲ್ ಆಕ್ಟಿವಿಟೀಸು ಜಾಸ್ತಿ ಮಾಡೋಕ್ಕೋದ್ರೆ ನಾನು ಅದಕ್ಕೆ ಹೋಗಲ್ಲ. ಸೊ ಇದು. ಆಮೇಲೆ ರಿಟ್ರೀಟ್ ಎಕ್ಸ್ಪೀರಿಯನ್ಸು, ನೇಚರು. ಆಮೇಲೆ ಈಗ ನೇಚರ್ನವ್ರ ಮೆಂಟರು. ಸೊ ಈ ಥರ ಒಂದು 7-8 ಬಿಸ್ನೆಸಸ್ ಇದೆ, ವಿಚ್ ಐ ಕೋಚ್ ಎವ್ರಿ ಸಾಟರ್ಡೆ. ನಾನು ಕೋಚ್ ಮಾಡ್ತೀನಿ ಜನರಿಗೆ, ಹೌ ಟು ಸ್ಟಾರ್ಟ್ ಬಿಸ್ನೆಸಸ್ ಅಲೈನ್ಮೆಂಟ್ ವಿತ್ ನೇಚರ್ ಅಂತ. ಒಂದು ಬೆಸ್ಟ್ ವ್ಲಾಗ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್. ಯಾವ ಥರ? ಎನಿ ಎಕ್ಸ್ಪೀರಿಯನ್ಸ್, ವ್ಲಾಗ್ ಎಕ್ಸ್ಪೀರಿಯನ್ಸ್, ಯು ಆರ್ ಡೂಯಿಂಗ್ ವ್ಲಾಗಿಂಗ್ ರೈಟ್? ಬ್ಲಾಗ್ ಎಕ್ಸ್ಪೀರಿಯನ್ಸ್ ಅಂದರೆ, ನಾನು ಆ್ಯಕ್ಚುಲಿ ಐ ಆಲ್ವೇಸ್ ಟೇಕ್ ಫೀಡ್ಬ್ಯಾಕು. ನಾನು ಕೊಡಗಲ್ಲಿ ಬ್ಲಾಗಿಂಗ್ ಮಾಡಿ ಆಗುವಾಗ ನನಗೆ ಫೀಡ್ಬ್ಯಾಕ್ ಬರ್ತಾಯಿತ್ತು, ಕಮೆಂಟ್ಸ್. ನನಗೆ ಕೆಲವು ಕಮೆಂಟ್ ಬಂದರೆ ಐ ಟೇಕ್ ಇಟ್ ಟು ಮೈ ಹಾರ್ಟ್.
ಸೊ ಸರ್ ಪ್ಲೀಸ್ ಗೋ ಔಟ್ಸೈಡ್ ಸರ್, ಪ್ಲೀಸ್ ಗೋ ಔಟ್ಸೈಡ್, ವಿ ಆರ್ ಬೋರ್ಡ್ ಆಫ್ ಯುವರ್ ಪ್ಲೇಸ್, ಅಷ್ಟು ವರ್ಕ್ ಮಾಡ್ತೀರಾ ಅಂತ. ನಾ ಇವಾಗ ವೆರಿ ಸೀರಿಯಸ್. ಐ ಟೋಲ್ಡ್ ಮೈ ವೈಫ್ Seriously. ಐ ಟುಕ್, ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದಾರೆ ಔಟ್ಸೈಡ್ ಹೋಗಬೇಕು ಅಂತ, ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗುವ ಅಂತೇಳಿ ಡೆಲ್ಲಿಗೆ ಹೋಗಿ ಅಲ್ಲಿ ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹಾಯ್ ಗೈಸ್ ಅಂತ ಹೇಳಿದ್ರೆ ಇನ್ನೊಬ್ರು ಬಂದು ಹೇಳ್ತಾ ಇದ್ದಾರೆ, ಸರ್ ನಮಗೆ ನಿಮಗೆ ಹೊರಗಡೆ ಇದು ಬೇಡ, ಅದು ಬೇರೆಯವ್ರು ಮಾಡ್ತಾರೆ, ನಮಗೆ ನಿಮ್ಮ ಕೊಡುಗುನೇ ಅಂತ. ಐ ಮೀನ್ ಇಟ್ಸ್ ಲೈಕ್ ಡ್ಯಾನ್ಸಿಂಗ್ ಫಾರ್ ದ ಕಮೆಂಟ್ಸ್ ಅಂತ ಹೇಳ್ತಾರಲ್ಲ. ಈಗ ಐ ಡೂ ವಾಟ್ ಐ ಫೀಲ್ ರೈಟ್, ಐ ಟೇಕ್ ಆಲ್ ದ ಫೀಡ್ಬ್ಯಾಕ್, ಪ್ರೊಸೆಸ್ ಇಟ್, ಗಿವ್ ಇಟ್ ಬೆಸ್ಟ್. ಸೊ ನಿಮಗೆ ಯಾವುದು ಜಾಸ್ತಿ ಇಷ್ಟ, ನೇಚರ್ ಆರ್ ಎಂಟರ್ಪ್ರಿನರ್ಶಿಪ್? Actually, I wanted to become a business coach, but I decided no, I don't want to become a business coach only. I want to become a naturepreneur mentor ಅಂತ. ಯಾಕಂದ್ರೆ ಬಿಸ್ನೆಸ್ ಕೋಚ್ ಅಂತ ಹೇಳಿದ್ರೆ ಬಿಸ್ನೆಸ್ ಲಾಸ್ ಕಲಿಸ್ತಾರೆ. ಬಿಸ್ನೆಸ್ ಲಾಸ್ ಅಂದ್ರೆ ಮಾರ್ಕೆಟಿಂಗು, ಸ್ಟ್ರಾಟಜಿ, ಕ್ಯಾಶ್ ಫ್ಲೋ, ಆಲ್ ದಟ್. ಬಟ್ ನೇಚರ್ದು ಲಾ ಕಲಿಸೋರು ಯಾರು ಇಲ್ಲ, ಕಡಿಮೆ. ಬಿಸ್ನೆಸ್ ಲಾದಲ್ಲಿ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ರು ದಟ್ ಈಸ್ ಓಕೆ. ಕಸ್ಟಮರ್ ಒಟ್ಟಿಗೆ ನೆಗೋಷಿಯೇಟ್ ಮಾಡ್ಬೋದು, ಕನ್ಸ್ಯೂಮರ್ ಒಟ್ಟಿಗೆ ನೆಗೋಷಿಯೇಟ್ ಮಾಡ್ಬೋದು, ವೆಂಡರ್ ಒಟ್ಟಿಗೆ ನೆಗೋಷಿಯೇಟ್ ಮಾಡ್ಬೋದು, ಏನು ಬೇಕಾದ್ರೂ ಆಡ್ಬೋದು. ಬಟ್ ನೇಚರ್ ಒಟ್ಟಿಗೆ ನೆಗೋಷಿಯೇಟ್ ಮಾಡೋಕ್ಕಾಗುತ್ತಾ? ನೇಚರ್ದು ಲಾ ಅಗೇನ್ಸ್ಟ್ ಹೋಗೋಕ್ಕೆ ಆಗಲ್ಲ. ಆ್ಯಂಡ್ ನೇಚರ್ ಲಾ ವಾಸ್ ಎಕ್ಸಿಸ್ಟಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್. ಸೊ ನೊಬಡಿ ಹ್ಯಾಸ್ ಟಚ್ ದಿಸ್ ಫೀಲ್ಡ್. ನೇಚರ್ ಲಾ ಅಗೇನ್ಸ್ಟ್ ಹೋದ ಬಿಸ್ನೆಸ್ ಉದ್ದಾರ ಆಗಲ್ಲ. ಸೊ ಐ ಆಮ್ ಲೈಕ್ ಡಿಕೋಡ್ ಮಾಡಿ ಗೊತ್ತಾಯಿತು. ಸೊ ಇಫ್ ಸಂಬಡಿ ಹ್ಯಾಸ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ದೇ ಹ್ಯಾವ್ ಟು ಆಸ್ಕ್ ಸಮ್ ಕ್ವಶನ್ಸು. ಕ್ವಶನ್ ನಂಬರ್ 1, ಈಸ್ ಇಟ್ ಲೀಗಲ್ ಆ್ಯಸ್ ಪರ್ ದ ಲಾ ಆಫ್ ಲ್ಯಾಂಡ್, ದಟ್ಸ್ ಓಕೆ. ಆಮೇಲೆ ಸೆಕೆಂಡು, ಈಸ್ ಇಟ್ ಎಥಿಕಲ್ ಆಗಿದೆಯಾ. ಮೂರನೇದು, ಆ್ಯಮ್ ಐ ಆ್ಯಡಿಂಗ್ ವ್ಯಾಲ್ಯೂಸ್. ಈ ಆ್ಯಡಿಂಗ್ ವ್ಯಾಲ್ಯೂಸ್ ಅಂತ ಗೊತ್ತಾಗ್ಬಿಡುತ್ತೆ ಇಟ್ ಈಸ್ ವ್ಯಾಲಿಡ್ ಅಂತ. ಆಮೇಲೆ 10 ವರ್ಷ ಆದಮೇಲೆ ಈಸ್ ಇಟ್ ಸ್ಟಿಲ್ ಗುಡ್ ಟು ಗೋ ವಿತ್ ದಟ್ ಅಂತ ಇದು. ಆಮೇಲೆ ಲಾಸ್ಟ್ ಒನ್ ಬಂದುಬಿಟ್ಟು ಇಟ್ ಈಸ್ ಆಲ್ ಅಬೌಟ್ ಐ ಮೀನ್ ಇಟ್ ಈಸ್ ಇಂಪ್ಯಾಕ್ಟ್. ನಾನು ಯಾವ ಥರ ನೇಚರ್ಗೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀನಿ, ಇಫ್ ಇಟ್ ಈಸ್ ಪಾಸಿಟಿವ್ ಆರ್ ಸಸ್ಟೈನೇಬಲ್. ಸೊ ಈ 5 ಪಾಯಿಂಟ್ಸು ಸಾಲ್ವ್ ಆಗಿಬಿಟ್ರೆ ಐ ಥಿಂಕ್ ಈ ವಿಲ್ ನೆವರ್ ಫೇಲ್ ಇನ್ ಹಿಸ್ ಲೈಫ್. ಅಬ್ಸಲ್ಯೂಟ್ಲಿ ಕರೆಕ್ಟ್ ಸರ್. Yeah. ಸೊ ಇವತ್ತಿಗೂ ಗೂಸ್ ಬಂಪ್ ಕೊಡುವ ಟ್ರಾನ್ಸ್ಫಾರ್ಮೇಶನ್ ಅಷ್ಟು ಯಾವುದು? ಇವತ್ತಿಗೂ ಗೂಸ್ ಬಂಪ್ಸ್ ಕೊಡುವ ಟ್ರಾನ್ಸ್ಫಾರ್ಮೇಷನ್, ದೇರ್ ಈಸ್ ಒನ್ ಕಮ್ಯುನಿಟಿ ಮೆಂಬರ್ ನಮ್ಮಲ್ಲಿ. ಸೊ ಅವರು ಶಿ ವೆಂಟ್ ಟು ದುಬೈ. ಆ್ಯಕ್ಚುಲಿ ಅವಳು ಶೀಸ್ ಅವ್ರ ಮನೇಲೆಲ್ಲ ಟೀಚರ್ಸ್ ಎಲ್ಲ ಆಗಿ ಶಿ ವೆಂಟ್ ಟು ದುಬೈ. ಅವಳು MBA ಮಾಡೋದು, BSc ಮಾಡೋದು, ಆಲ್ ಕನ್ಫ್ಯೂಸ್ಡ್. ಹೋಗಿ ದುಬೈಯಲ್ಲಿ 5 ವರ್ಷ ಇದ್ಲು. ಅಲ್ಲಿ ಕೋವಿಡ್ ಆಯಿತು, ಅಲ್ಲಿಂದೆಲ್ಲ ಬಂದು. ಆ್ಯಂಡ್ ದ ಮೊಮೆಂಟ್ ಶಿ ಕೇಮ್ ಟು ಕೂರ್, ಶಿ ಕೇಮ್ ಇನ್ ಫ್ರಂಟ್ ಆಫ್ ಮೀ. ಐ ಜಸ್ಟ್ ಆಸ್ಕ್ಡ್ ಒನ್ ಥಿಂಗ್, ನಿನಗೆ ವಾಟ್ ಈಸ್ ಯುವರ್ ಡ್ರೀಮ್ ಅಂತ. ಆ್ಯಂಡ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಜಸ್ಟ್ ಒನ್ ಕ್ವಶನ್. ಒಂದು ಕ್ವಶನ್, ವಾಟ್ ಈಸ್ ಯುವರ್ ಡ್ರೀಮ್. ನನ್ನ ಲೈಫಲ್ಲಿ ನನ್ನ ಯಾರೂ ಕೇಳಿಲ್ಲ ವಾಟ್ ಈಸ್ ಯುವರ್ ಡ್ರೀಮ್ ಅಂತ. ಯುವರ್ ದ ಫಸ್ಟ್ ಪರ್ಸನ್ ಟು ಆಸ್ಕ್ ಅಂತ. ಅಲ್ಲಿಂದ ಐ ಮೇಡ್ ಶ್ಯೂರ್ ಐ ಕೋಚ್ಡ್ ಹರ್. ವಿತಿನ್ 3 months ಅವಳ ಲೈಫಲ್ಲಿ 7 lakhs ಲೋನ್ ಇತ್ತು. ನೇಚರ್ ಒಟ್ಟಿಗೆ ಸರೆಂಡರ್ ಆಗಿಬಿಟ್ಟು ಲೋನ್ ಕ್ಲಿಯರ್ ಮಾಡಿದ್ಲು. ಆ್ಯಂಡ್ ಅವಳಿಗೊಂದು ವಿಷನ್ ಬೋರ್ಡ್ ಮಾಡಿಕೊಟ್ಟಿದೆ. ಆ ವಿಷನ್ ಬೋರ್ಡಲ್ಲಿ ಏನು ನಂಬರ್ ಹಾಕಿದೆ, ಬರೀ ಒಂದು ನಂಬರ್ ಚೇಂಜ್ ಆಗಿದ್ದು ಕಾರಲ್ಲಿ. ಅದೇ ಕಾರ್ ತೆಗೆದ್ಲು. ಮ್ಯಾಜಿಕಲ್. ಅವಳು ಪುನಃ ತಿರುಗಿ ನೋಡ್ಬಿಟ್ಟು, ಸರ್ ನನಗೆ ಇದು ಹೆಂಗೆ ದುಡ್ಡು ಬಂತು, ಯಾವ ಥರ ಸೋರ್ಸ್ ಬಂತು ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಆ್ಯಂಡ್ ವಾಟ್ ಎವರ್, ಅವ್ರ ಹಸ್ಬೆಂಡ್ ವಾಸ್ ಸ್ಟಿಲ್ ಇನ್ ದುಬೈ, ಬರೋಕ್ಕಾಗ್ತಾ ಇರಲಿಲ್ಲ. ಈ ವಾಸ್ ಸ್ಟಕ್ ದೇರ್ ವಿತ್ ಸಮ್ ಬಿಸ್ನೆಸ್, ಮ್ಯಾಸಿವ್ ಇದರಲ್ಲಿ ಸಿಕ್ಕಾಕೊಂಡಿದ್ರು ಬಿಸ್ನೆಸ್ಸಲ್ಲಿ. ಆ್ಯಂಡ್ ಇಲ್ಲಿ ಅವರಿಬ್ಬರೇ ಆಗಿಬಿಟ್ರು. ನೌ ವೆನ್ ಹೀ ಕೇಮ್ ಬ್ಯಾಕ್, ನೌ ದ ಎಂಟೈರ್ ಫ್ಯಾಮಿಲಿ ಚೇಂಜ್ ಆಗ್ತಾ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್. ಯಾಕೆ ಅಂತ ಹೇಳಿದ್ರೆ ನೇಚರ್ ಪ್ರೂನರ್ ಈಸ್ ಅ ವೇ ಆಫ್ ಲೈಫ್ ಅಂತ ಆಗ್ಬಿಟ್ಟಿದೆ ಅವರಿಗೆ. ಸೊ ನೌ ಶಿ ಈಸ್ ಲಿವಿಂಗ್ ಅವರ್ ಡ್ರೀಮ್ ಲೈಫ್, ಅವರ್ ಹಸ್ಬೆಂಡ್ ಈಸ್ ಲಿವಿಂಗ್ ಅವರ್ ಡ್ರೀಮ್ ಲೈಫ್. ಮಗ ನೇಚರ್ ಪ್ರೂನರ್ ಆಗ್ತಾ ಇದ್ದಾನೆ ಈಗ. ಜಸ್ಟ್ ಲೈಕ್ ಮೈ ಸನ್, ಹರ್ ಸನ್ ಈಸ್ ಆಲ್ಸೋ ಗೆಟಿಂಗ್ ಇನ್ ಟು ವೈಲ್ಡ್ ಸ್ಕೂಲಿಂಗ್. ಸರಿ ಸರ್. ಸೊ ಈ ಥರ ದಿಸ್ ಇಸ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ವಾಟ್ ಐ ಸೇ. ಐ ಮೀನ್ ಜಸ್ಟ್ ಇಮ್ಯಾಜಿನ್ ಸಂಬಡಿ ಹೂ ಇಸ್ ಬ್ಯಾಂಕ್ರಪ್ಟು, ಕಷ್ಟದಲ್ಲಿದ್ದಾರೆ, ಬಂದು ಒಂದು ಡ್ರೀಮ್ ಯಾವುದು ಅಂತ ಕೇಳಿ ಗೊತ್ತಿಲ್ಲದೆ 3 ತಿಂಗಳಲ್ಲಿ ವೆನ್ ಶಿ ಇಸ್ ಗೆಟಿಂಗ್ ಇನ್ ಟ್ರ್ಯಾಕ್, ಆ್ಯಂಡ್ ನೌ ಶಿ ಇಸ್ ಅ ವೆರಿ ಪವರ್ಫುಲ್ ಕಮ್ಯುನಿಟಿ ಮೆಂಬರ್ ಹೂ ಇಸ್ ಹೆಲ್ಪಿಂಗ್ ಟು ಇವಾಲ್ವ್. ನಮ್ಮೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸೊ ನೌ ಯು ಆರ್ ಡೂಯಿಂಗ್ ಫಿಸಿಕಲ್ ಟ್ರೈನಿಂಗ್ ರೈಟ್ ಇನ್ ಯುವರ್ ನೋ, physical transformation. ಎರಡು, Huh. ಆನ್ಲೈನ್ ಆಫ್ಲೈನ್. But you are promoting naturepreneurship, nature things, right? But Yeah. you are doing online. Huh. How it is connected? ಓಕೆ, ಆನ್ಲೈನಲ್ಲಿ ಕೂಡ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್. ನಾವು ವಾಟ್ ಈಸ್ ನೇಚರ್, ನಿಮಗೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಕೇಳ್ಬೋದಲ್ಲ? Only the trees. ವಾಟ್ ಈಸ್ ನೇಚರ್? Only trees. Trees, water, land. ಲ್ಯಾಂಡ್. That's ಓಕೆ, ಲಾಟ್ ಆಫ್ ಪೀಪಲ್ ಆಸ್ಕ್ ಮೀ, ಐ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ನೇಚರ್ ಅಂತ. ಯು ಆರ್ ದ ನೇಚರ್. ಯುವರ್ ಬಾಡಿ ಈಸ್ ಇಟ್ ಹ್ಯಾಸ್ ಅ ಎರ್ಥಿಂಗ್. ಒಳಗಡೆ ಫ್ಲೋ ಆಗ್ತಿರೋ ಬ್ಲಡ್, ದಟ್ ಈಸ್ ಅ ರಿವರ್. ನೀವು ಸ್ಟೋನ್, ರಾಕು, ಇಲ್ಲಿ ಥಾಟ್ ಪ್ರೊಸೆಸ್, ಸ್ಕೈ, ಈ ಥರ ಎಲ್ಲ ಇದೆ. ಯು ಆರ್ ದ ನೇಚರ್. ನಿಮಗೆ ನೀವು ಕನೆಕ್ಟ್ ಆಗಿಬಿಟ್ರೆ ಇನಫ್. ಇದನ್ನ ನಾನು ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಜನರಿಗೆ ಅವರಿಗೆ ಅವ್ರ ಕನೆಕ್ಷನೇ ಇಲ್ಲ. Sorry. Now got it. ಸೊ ಯಾವಾಗ ನೀವು ಸೆಲ್ಫ್ ಲವ್, ಯಾವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ನೀವು ಹೇಳಿದ್ದೀರಾ ಅಂತ ಕೇಳಿದ್ರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಇತ್ತು, ಆಮೇಲೆ ಅಮ್ಮ ಬೈದರು, ಆಮೇಲೆ ನಾನು ಕನ್ನಡಿ ಮುಂದೆ ಹೋಗಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಐ ಮೀನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಸೆಲ್ಫ್ ಲವ್. ಸೊ ನಾನು ನನ್ನ ಬಾಡಿ ಪಾರ್ಟ್ಸ್ನ ನಾನು ಲವ್ ಮಾಡಿದ್ರೆ, ಐ ಮೀನ್ ಇಫ್ ಐ ಆಮ್
happy with whatever I have, then automatically I'm connected to nature. So now I to love myself too much. Yes, exactly. ಹಾಗೆ. ಅದೇ ಸರ್, ಸ್ಲೋಯಿಂಗ್ ಡೌನ್ ಕೆಲವೊಮ್ಮೆ ಫಾಸ್ಟೆಸ್ಟ್ ವೇ ಟು ಸ್ಕಿಲ್ ಹೇಗೆ ಆಯಿತು? ಆ್ಯಕ್ಚುಲಿ ವೆನ್ ಐ ಟೋಲ್ಡ್ ಅಲ್ಲ 2020 ಹೋಗ್ಬೇಕಾದ್ರೆ 1 ಕೋಟಿ ಸಾಲ. ಜಸ್ಟ್ ಇಮ್ಯಾಜಿನ್, ನೋ ಬಿಸ್ನೆಸ್. ದಟ್ ವಾಸ್ ದ ಲಾಸ್ಟ್ ಟೈಮ್ ನಾನು ಕಾರ್ಪೊರೇಟ್ ಬಂದಿದ್ದೆ, ಆವಾಗ ಲಾಸ್ಟು. ಅಲ್ಲಿಂದ ಎಷ್ಟೋ ವರ್ಷ ಬರಲಿಲ್ಲ ಕಾರ್ಪೊರೇಟ್ಸು. ಬಿಕಾಸ್ ಫಾರ್ ದೆಮ್ ಇಟ್ ಈಸ್ ಲೈಕ್ ನಾಟ್ ಅಲೋಡ್ ಟು ಟ್ರಾವೆಲ್ ಅಂತ. ಕ್ಯಾನ್ ಯು ಇವನ್ ಇಮ್ಯಾಜಿನ್, ಅಷ್ಟೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಲೈಕ್ 4 ಬಸ್ ನಿಲ್ತಾ ಇದೆ, 100-150 ಜನರು ಬರ್ತಾ ಇದ್ದಾರೆ. ಅಷ್ಟೆಲ್ಲ ಟ್ರಾನ್ಸಾಕ್ಷನ್ ಮಾಡಿ ನನಗೆ ಅದು ಸಾಲ ತೀರ್ಸೋಕ್ಕಾಗ್ತಾ ಇರಲಿಲ್ಲ. ನಾವು ವಿತೌಟ್ ಹ್ಯಾವಿಂಗ್ ಅ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಐ ಕ್ಲಿಯರ್ಡ್ ದಟ್ 1 crore. ಅದು ಹೇಗೆ ಅಂತ ನನಗೆ ಇವತ್ತು ಗೊತ್ತಿಲ್ಲ. ವಾವ್! ಸೊ ಅದನ್ನ ನಾನು ಅದೇ ಹೇಳ್ತೀನಲ್ಲ, ನಾವು ಮುಂದೆ ಹೋಗೋದು ಹೇಳ್ಬೋದು, ವಾಟ್ ಈಸ್ ದಟ್ ವಿಷನ್ ಸೆಟ್ ಮಾಡಿ ಹೆಂಗೆ ಹೋಗ್ಬೋದು ಅಂತ. ಬಟ್ ವಿನ್ ಐ ಲುಕ್ ಬ್ಯಾಕ್, ಐ ಕಾಂಟ್ ಇವನ್ ಥಿಂಕ್ ಹೌ ಡಿಡ್ ಐ ಡೂ ದಟ್ ಅಂತ. ದಟ್ ಹ್ಯಾಪನ್ ಬಿಕಾಸ್ ಐ ಸ್ಲೋ ಡೌನ್ ಕಂಪ್ಲೀಟ್ಲಿ. ಹೋಗಿ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು, ಹೂ ಎಮ್ ಐ, ವಾಟ್ ಈಸ್ ಮೈ ಪರ್ಪಸ್, ವೈ ಆಮ್ ಐ ಬಾರ್ನ್ ಹಿಯರ್, ಈ ಥರ ಕೆಲವು ಕ್ವಶನ್ಸ್ ನಾವು ಕೇಳಿದೆ, ಜರ್ನಲಿಂಗ್ ಮಾಡಿದೆ ಕೂತ್ಕೊಂಡು, ಯಾಕೆ 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 ಅಂತ. ದಟ್ ಟೈಮ್ ಐ ರಿಯಲೈಸ್ಡ್ ಇಟ್ಸ್ ನಾಟ್ ಅಬೌಟ್ ನೇಚರ್ ಇಸ್ ಅ ಯೂನಿಕ್ ಪವರ್. ಫಾರ್ ಎಕ್ಸಾಂಪಲ್, ದೊಡ್ಡವರಿಗೆ ಯಾಕೆ ದೊಡ್ಡ ಲಾಸ್ ಆಗುತ್ತೆ? ಅದಾನಿಗೆ 70,000 crores ಲಾಸು. ಆ 70,000 crores ಲಾಸ್ ನನಗೆ ಆಗಲ್ಲ, ನನಗೆ ಚಿಕ್ಕ ಲಾಸ್. ಅದೇ ಥರ ಕಾಯಿಲೆನೂ ಅಷ್ಟೇ, ಚಿಕ್ಕವರಿಗೆ ಚಿಕ್ಕ ಕಾಯಿಲೆ ಕೊಡುತ್ತೆ, ಸೇಮ್. ದೊಡ್ಡವರಿಗೆ ದೊಡ್ಡ ಕಾಯಿಲೆ. ಸೊ ನೇಚರ್ ಹ್ಯಾಸ್ ಪವರ್. ಸೊ ದಟ್ ಈಸ್ ದ ಪವರ್. ದಟ್ಸ್ ವೈ ಇಟ್ ಫೆಲ್ಟ್ ಸ್ಲೋಯಿಂಗ್ ಡೌನ್. ವೆನ್ ಐ ಸ್ಲೋಡ್, ಐ ಮೀನ್ ವೆನ್ ಐ ಲುಕ್ ದ ಆ್ಯಂಟ್ಸು, ಟರ್ಮೈಟ್ಸು, ಸ್ಪೈಡರ್ಸು, ದೇ ಆರ್ ಆಲ್ ಡೂಯಿಂಗ್ ಇಟ್ ವೆರಿ ಸ್ಲೋ. ಅವ್ರು ಏನು, ಈವನ್ ಒಂದು ಪಕ್ಷಿ ಆರಬೇಕಾದ್ರೆ ವೆನ್ ಐಮ್ ಅಬ್ಸರ್ವಿಂಗ್ ದೆಮ್ ಅಲ್ಲ, ದೇ ಆರ್ ನಾಟ್ ಕ್ರ್ಯಾಶಿಂಗ್ ಅಟ್ ಈಚ್ ಅದರ್. ಒಂದು ಮರ್ಮರೇಷನ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರುತ್ತೆ. ವೈ? ಬಿಕಾಸ್ ದೇ ಆರ್ ನಾಟ್ ಲಿವಿಂಗ್ ಇನ್ ಫ್ಯೂಚರ್ ಆರ್ ಇನ್ ದ ಪಾಸ್ಟ್, ದೇ ಆರ್ ಇನ್ ದ ಪ್ರೆಸೆಂಟ್. ಬಟ್ ವಿ ಹ್ಯೂಮನ್ಸ್ ನಾವೇನಾದರೂ ಹೋದರೆ ಕೈ ತಾಗೋದು, ಅದು ತಾಗೋದು, ಸಿಗ್ನಲಲ್ಲಿ ಗಲಾಟೆ ಆಗೋದು, ಹೊಡೆದಾಡೋದು, ಇನ್ನೇನೋ ಆಗೋದು. ಸೊ ಸ್ಲೋ ಡೌನ್. ವಾವ್! ಸೊ ವೆಲ್ನೆಸ್ ಫ್ಯೂಚರ್ನಲ್ಲಿ ನೇಚರ್ ಪ್ರಿನ್ಯೂರ್ ಮೂವ್ಮೆಂಟಿನ ರೋಲ್ ಏನು? ವೆಲ್ನೆಸ್ ಇದರಲ್ಲಿ ನೇಚರ್ ಪ್ರಿನ್ಯೂರ್ದು ಮೂವ್ಮೆಂಟ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನೇಚರ್ ಪ್ರಿನ್ಯೂರ್ ಆಗಬೇಕು, ಅದೇ ನನ್ನ ಆಸೆ. ಇಟ್ ಮೈಟ್ ಬಿ ಎ ಡಾಕ್ಟರ್, ಇಂಜಿನಿಯರ್, ಸೆಲೆಬ್ರಿಟಿ, ಪೊಲಿಟಿಷಿಯನ್, ಯಾರೇ ಆದರೂ ನೇಚರ್ ಪ್ರಿನ್ಯೂರ್ ಅಂತ ಹೇಳಿದ್ರೆ, ಈಗ ರೆಗ್ಯುಲರ್ ವರ್ಡ್ ಏನಿದೆ, ಈಗ ರೆಗ್ಯುಲರ್ ವರ್ಡಲ್ಲಿ ಹೋಗ್ಬಿಟ್ಟು ನಾನೊಂದು ಫ್ರೂಟ್ಸ್ ತಿನ್ನಬೇಕಾದ್ರೂ ಐ ಆಮ್ ಕಾನ್ಷಿಯಸ್. ಈಸ್ ಇಟ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದಾರಾ, ಪಾಯ್ಸನ್ ಯೂಸ್ ಮಾಡಿದಾರಾ ಕೆಮಿಕಲ್ಸಿಗೆ, ಫುಡ್ ಜ್ಯೂಸ್ ಯಾವ ಥರ ಇದೆ, ಎವ್ರಿಥಿಂಗ್ ಐ ಆಮ್ ವರಿಡ್ ಅಬೌಟ್ ದಟ್. ಬಟ್ ನೇಚರ್ ಪ್ರಿನ್ಯೂರಲ್ಲಿ ಐ ಆಮ್ ನಾಟ್ ವರಿಡ್, ಬಿಕಾಸ್ ಇಲ್ಲಿ ಈಗ ಐ ಟೇಕ್ ಎಕ್ಸಾಂಪಲ್. ಓಕೆ, ಒಂದು ಡಾಕ್ಟರ್ ತಗೊಳ್ಳೋ, ಡಾಕ್ಟರು ರಿಯಲ್ ಡಾಕ್ಟರ್ ಅಂದರೆ ಐ ಟೋಲ್ಡ್ ಯು ಹೀಲಿಂಗು, ಸೇವಿಯರು. ಸೊ ನನಗೆ ಡಾಕ್ಟರ್ ಅಂದರೆ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಕೆಲವು ಸರ್ತಿ ಹುಷಾರಿಲ್ಲ ಅಂತ ಹೋಗ್ತಿದೆ, ನಮ್ಮಲ್ಲಿ ಊರಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವ್ರನ್ನ ಹೋಗಿ ನೋಡ್ಕೊಂಡು ಬಂದರೆ ನಂದು ಜ್ವರ ಹೋಗ್ಬಿಡ್ತಿತ್ತು. ಅವ್ರು ತಂದಿರೋ ಟ್ಯಾಬ್ಲೆಟ್ಸ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಆಗ್ತಾ ಇದೆ. ಸೀಯಿಂಗ್ ಹರ್ ಈಸ್ ಅ ಹೀಲಿಂಗ್ ಫಾರ್ ಮೀ. ಬಟ್ ಇನ್ ಆ್ಯಕ್ಚುಲಿ ಇದು, ಇಫ್ ವಿ ಆರ್ ನಾಟ್ ಬೀಯಿಂಗ್ ದಟ್ ಪರ್ಸನ್ ಡಾಕ್ಟರ್ ಹೂ ಈಸ್ ನಾಟ್ ಗಿವಿಂಗ್ ಜಸ್ಟ್ ಟ್ಯಾಬ್ಲೆಟ್ಸ್, ಬಟ್ ವಿಸ್ಡಮ್ ಕೊಟ್ಬಿಟ್ಟು, ಇಫ್ ಶಿ ಈಸ್ ಏಬಲ್ ಟು ಹೀಲ್, ಹಿ ಈಸ್ ಏಬಲ್ ಟು ಹೀಲ್, ದಟ್ ಈಸ್ ದ ರಿಯಲ್ ನೇಚರ್ ಪ್ರಿನ್ಯೂರ್ ವೇ, ಹೆಲ್ಪಿಂಗ್ ಪೀಪಲ್ ಆ್ಯಂಡ್ ಮೇಕಿಂಗ್ ದೆಮ್ ಹೀಲ್. ಸೊ ಇವಾಗ ಇಲ್ಲಿ ಮೆಡಿಸಿನ್ ಸೇಲ್ ಮಾಡೋರು, ದೇ ಆರ್ ನಾಟ್ ಮೇಕಿಂಗ್ ಮನಿ. ಸುಸೈಡ್ ಹೈಯೆಸ್ಟ್ ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಸರಿ. ಐ ಹ್ಯಾವ್ ದ ಈವನ್ ಜಡ್ಜ್. ಯಾ ಎಕ್ಸಾಕ್ಟ್ಲಿ, ಆಯಿತಾ. ಆ್ಯಂಡ್ ಆಕ್ಸಿಡೆಂಟ್ಸು ಸಡನ್ ಆಗಿ ಏನೋ ಆಗ್ಬಿಡೋದು. ಬಟ್ ಇಫ್ ಯು ಆರ್ ಗಿವಿಂಗ್ ವಿತ್ ವಿಸ್ಡಮ್, ಸ್ವಲ್ಪ ಮೆಡಿಕೇಶನ್ ಕೊಟ್ಬಿಟ್ರೆ, ದಟ್ ಈ ಆರ್ ಶಿ ಈಸ್ ದ ನೇಚರ್ ಪ್ರಿನ್ಯೂರ್. ಅದೇ ಥರ ಲಾಯರು, ಪ್ರತಿಯೊಬ್ಬರು ಒಬ್ರಿಗೆ ಹೆಲ್ಪ್ ಮಾಡಬೇಕು, ನೇಚರ್ಗೆ ವಾಪಸ್ ಕೊಡಬೇಕು. ಅದೆರಡು ಫಾಲೋ ಮಾಡಿಬಿಟ್ರೆ ಎನಿಬಡಿ ಈಸ್ ಅ ನೇಚರ್ ಪ್ರಿನ್ಯೂರ್. ಮೈ ಚೈಲ್ಡ್, ಕೆಲವರು ಕೇಳ್ತಾರೆ, ಏನು ಭಜನ್ ನಿನ್ನ ಮಗನ ನೀನು ಹೋಮ್ ಸ್ಕೂಲಿಂಗು, ವೈಲ್ಡ್ ಸ್ಕೂಲಿಗೆಲ್ಲ ಮಾಡ್ಕೊಂಡು ವರ್ಲ್ಡಿಗೆ ರೆಡಿ ಮಾಡ್ತಾ ಇದೆಯಾ ಅಂತ. ನಾನು ಒಂದೇ ಒಂದು ಹೇಳ್ತೀನಿ, ನನ್ನ ಮಗನ ವರ್ಲ್ಡಿಗೆ ರೆಡಿ ಮಾಡ್ತಾ ಇಲ್ಲ, ವರ್ಲ್ಡ್ನ ನನ್ನ ಮಗನಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ. ಸರಿ. ಸೊ ದಟ್ ಈಸ್ ಅ ನೇಚರ್ ಪ್ರಿನ್ಯೂರ್ ಮೂವ್ಮೆಂಟ್. ಭಜನ್ ಸರ್, ನಿಮ್ಮ ಬಿಗ್ಗೆಸ್ಟ್ ಲರ್ನಿಂಗ್ ಏನು ಸರ್? ಬಿಗ್ಗೆಸ್ಟ್ ಲರ್ನಿಂಗ್ ವೆರಿ ಸಿಂಪಲ್, ವಿ ಆರ್ ಹಿಯರ್ ಫಾರ್ ಅ ಲಿಮಿಟೆಡ್ ಟೈಮ್. ಸರಿ. ಪೇಪರ್ ಮಾಡೋದು ಈಸ್ ನಾಟ್ ಮೈ ಗೋಲ್, ದಟ್ ಹ್ಯಾಸ್ ಟು ಬಿ ಸೆಕೆಂಡರಿ. ಮೈ ಹೋಲ್ ಇಂಟೆನ್ಷನ್ ಇಸ್, ನಾನು ವೆನ್ ಐ ಲೀವ್ ದಿಸ್ ವರ್ಲ್ಡ್ ಐ ಶುಡ್ ಹ್ಯಾವ್ ದಟ್ ಸ್ಮೈಲ್. ನನ್ನ ಲೈಫ್ ಇಂಪ್ಯಾಕ್ಟ್ಫುಲ್ ಆಯಿತು, ನಮ್ಮ ಅಪ್ಪ ಮಾಡಿದ ಮಿಸ್ಟೇಕು ನಾನು ರಿಪೀಟ್ ಮಾಡಬಾರ್ದು, ನಾನು ಮಾಡಿದ ಮಿಸ್ಟೇಕು ನನ್ನ ಮಗ ರಿಪೀಟ್ ಮಾಡಬಾರ್ದು. ಸೊ ಇಲ್ಲಿಂದ ಆ ಜನ್ರೇಷನ್ ರೀಸೆಟ್ ಆಗಿ, ಆ್ಯಂಡ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್, ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಬ್ಯಾಲೆನ್ಸ್ ದಿಸ್. ಅದರ್ವೈಸ್ ನೇಚರ್ ವಿಲ್ ಮೇಕ್ ಇಟ್ ಟು ಬ್ಯಾಲೆನ್ಸ್. ಆಟೋಮೆಟಿಕ್ಲಿ ಇಟ್ ವಿಲ್ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬಿಫೋರ್ ಯಾರೋ ಬಂದೀಗ ನಮ್ಮನ್ನ ತಗೊಂಡೋಗಿ ನೇಚರಿಗೆ ಹಾಕಿ ಮಣ್ಣು ಮಾಡಿ ಹ್ಯಾಶ್ನ ಒಳಗೆ ಬಿಡೋದಕ್ಕಿಂತ ಮುಂಚೆ ನಾವೇ ಸರೆಂಡರ್ ಆಗಿಬಿಟ್ಟು ನೇಚರ್ ಒಟ್ಟಿಗೆ ಇರುವ ಅಂತ ಹೇಳೋದೊಂದು. ಸೊ ಇನ್ನು 5 ಇಯರ್ ನಂತರ ನೇಚರ್ ಪ್ರಿನ್ಯೂರ್ ಮೂವ್ಮೆಂಟ್ ಕಮ್ಯುನಿಟಿ ಆಗುತ್ತಾ, ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತಾ, ಅಥವಾ ಲೈಫ್ ಸ್ಟೈಲ್ ರಿವಲ್ಯೂಷನ್ ಆಗುತ್ತಾ? Already I think it's a movement now. People are joining from everywhere. I think this week only we have around 200 members getting registered for the movement, and it's a movement and reference ಅಲ್ಲಿ ಬರ್ತಾ ಇದ್ದಾರೆ. ಸರಿ. ಆಮೇಲೆ ನೇಚರ್ ಪ್ರಿನ್ಯೂರ್ ಒಂದು ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ಒನ್ಸ್ ಅ ಪರ್ಸನ್ ಬಿಕಮ್ಸ್ ಅ ನೇಚರ್ ಪ್ರಿನ್ಯೂರ್, ಈ ಕಾಂಟ್ undo, ಈ ಕಾಂಟ್ unsee, ಈ ಕಾಂಟ್ unlearn. So that is very dangerous. ಇಟ್ಸ್ ಎ ರಿಸ್ಕ್ ಫಾರ್ ದೆಮ್. Yeah, exactly.
ಸಿ ಐದರ್ ಯು ಲೀವ್ ಅ ಲೈಫ್ ವೇರ್ ಯು ಆರ್ ಇನ್ ಜಂಕ್, ಫಿಯರು ಅದರಲ್ಲಿ ಇರ್ಬೋದು. ಇನ್ನೊಂದು ಕಡೆ ನೇಚರಿಗೆ ಅಲೈನ್ ಆಗಿ ಇರ್ಬೋದು. ಸೊ ನೇಚರಿಗೆ ಅಲೈನ್ ಆಗಿ ಅಭ್ಯಾಸ ಆಗಿಬಿಟ್ರೆ ವಿತ್ ಆಲ್ ದಿಸ್ ಮೆಚ್ಯೂರಿಟಿ ದೇ ಕಾನ್ ಗೋ ಬ್ಯಾಕ್ ಟು ದಿಸ್ ಲೈಫ್. ಸೊ ದಿಸ್ ಇಸ್ ದ ಓನ್ಲಿ ವೇ ಆಪ್ಷನ್. So now you are a transformation coach for everybody, for 100% common men. ಎಸ್, ಜಸ್ಟ್ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕಾರೆ ಟ್ರಾನ್ಸ್ಫಾರ್ಮೇಷನ್ ಗ್ಯಾರಂಟೆಡ್, ಇಲ್ಲ ಅಂದರೆ 100% ರೀಫಂಡ್ ಗ್ಯಾರಂಟೆಡ್. Yes, sorry sir. Thank you so much Bhajan sir for coming in the podcast. I think ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯಿತು. ಕನ್ನಡ ಕೇಳಿ ತುಂಬ ಖುಷಿ ಆಯಿತು. Thank you so much sir for coming in the podcast. ಥ್ಯಾಂಕ್ ಯು.